ಎಲ್ರಿಗೂ ನಮಸ್ಕಾರ. ಪಾಪ ಅವಾಗಿಂದ ಬೇಗನ್ ಮಾಡಿ ಹೋಗ್ಬೇಕಂತ ಹೇಳ್ತಾರೆ. ನಾನೇ ಒಂದೇ ಒಂದು 30 ನಿಮಿಷ ಮಾತಾಡ್ತೀನಿ ಅಷ್ಟೇ, ಸಾಕಾ? ನಿನಗೆ ಓಕೆ, ಅವನಿಗೆ ಓಕೆ ಇಲ್ಲ. ಪಾಪ ಬೇರೆ ಯಾವುದು ಪ್ರೆಸ್ ಮೀಟ್ಗೆ ಹೋಗ್ಬೇಕಂದ್ರೆ ಭಾಳ ಖುಷಿ ಆಯಿತು. ಚಂದ್ರಶೇಖರ್, ಇಬ್ಬರು ಚಂದ್ರಶೇಖರ್ ಅವರು, ಸರ್ ಆಲ್ ದ ಬೆಸ್ಟ್ ಸರ್. ಆ್ಯಂಡ್ ತುಂಬ ಖುಷಿ ಆಯ್ತು ನಿಮ್ಮ ಬಗ್ಗೆ ಕೇಳಿದೆ, ಯಾಕಂದರೆ ಈಗ ನಮ್ಮ ಆಶೀರ್ವಾದ, ದೇವರ ಆಶೀರ್ವಾದ. ಯಾಕಂದರೆ ಒಬ್ಬ ಒಳ್ಳೆ ವ್ಯಕ್ತಿಗೆ ಒಳ್ಳೆಯೇ ಆಗಬೇಕನ್ನೋದೇ ನಮ್ಮ ಭಾವನೆ. ಯಾಕಂದರೆ ಎಜುಕೇಷನ್ ಮೂಲಕ ನೀವು ಪ್ರಿನ್ಸಿಪಲ್ ಆಗಿ ಬಂದು ಇಷ್ಟು ಮಟ್ಟಿಗೆ ಬೆಳೆದು ಭಾಳ ನೀಟಾಗಿ ಬೆಳೆದಿದ್ದೀರಾ. ಸೊ ಈ ಸಿನಿಮಾನು ನೀಟಾಗಿ ಹೋಗಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. 100% ಗುಡ್. ನಿಮ್ಮಂಥ ಪ್ರೊಡ್ಯೂಸರ್ಸ್ ಇರಬೇಕು. ಯಾಕಂದರೆ ನೀವು ಹೆಂಗೆ ಏನು ಇದು ಒಂಥರ ಎಜುಕೇಷನ್ ಥರನೇ. ಎಜುಕೇಷನ್ ಇದರಲ್ಲಿ ಏನೇನು ಹೆಲ್ಪ್ ಮಾಡಿ, ಅದೇ ರೀತಿ ಸಿನಿಮಾದಲ್ಲೂ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನು ಹೆಚ್ಚಿನ ಸಿನಿಮಾ ಮಾಡಿ, ನಮ್ಮದೇ ಒಂದು ಸಿನಿಮಾ ಮಾಡಿ, ನೋ ಪ್ರಾಬ್ಲಮ್. ಯಾಕಂದರೆ ಮಾಡಬೇಕು, ನಿಮ್ಮ ಹತ್ರ ಪ್ರೊಡ್ಯೂಸರ್ ಇರಬೇಕು. ಆಮೇಲೆ ಇವ್ರ ಕೇಳೇ ಒಂದು ಆ್ಯಕ್ಚುಲಿ ಪಾಪ ಚಂದ್ರಶೇಖರ್ ಬಂಡಿಯಪ್ಪದ ಒಂದು 2 ಕತೆ ಪಾಪ ಮಾಡಬೇಕಾಗಿತ್ತು. ಅದು ಯಾಕೋ ಟೇಕ್ ಆಫೇ ಆಗಿಲ್ಲ. ಯಾಕೆ ತುಂಬ ಒಳ್ಳೆ ಡೈರೆಕ್ಟರ್, ನನಗೆ ತುಂಬ ಇಷ್ಟವಾದ ಡೈರೆಕ್ಟರ್. ಯಾಕಂದರೆ ಯಾರು ಮಾತಾಡೋದು ಧರ್ಮ ಯಾರೋ ಮಾತಾಡ್ತಂತ ಕಾಣುತ್ತೆ. ಪೃಥ್ವಿ ಎಂಬರ್ ಅಂತ ಕಾಣುತ್ತೆ ಅಲ್ವಾ? ಎಮೋಷನ್ಸ್ ಬಗ್ಗೆ ಭಾಳ ನಿಜವಾಗ್ಲೂ ವಾಟ್ ಈ ಸೆಡ್ ವಾಸ್ 100% ರೈಟ್. ಪೃಥ್ವಿ ಅವ್ರು ಹೇಳಿದ್ದು ಈ ಎಮೋಷನ್ಸ್ನ ಭಾಳ ಚೆನ್ನಾಗಿ ಇದು ಮಾಡ್ತಾರೆ. ಯಾಕಂದ್ರೆ ಎರಡು ಕತೆ ಕೇಳಿದ್ರು ತುಂಬ. ಒಂದು ವೈರಮುಡಿ ಮತ್ತು ಕರ್ಗ ಬಗ್ಗೆ ಬಂದು, ವೈರಮುಡಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ಭಾಳ ಅದ್ಭುತವಾಗಿದೆ. ಯಾವಾಗ ಬೇಕಾದ್ರೆ ಮಾಡ್ಬೋದು ಆ ಪಿಕ್ಚರ್. ಅದನ್ನ 100% ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿಲ್ಲ ಆ್ಯಕ್ಚುಲಾಗಿ, ಅದಕ್ಕೇನೋ ಆಗಿಲ್ಲ. 100% ಮಾಡ್ತೀವಿ. ಆದರೆ ಜೊತೆಲಿ ಒಳ್ಳೆ ಡೈರೆಕ್ಟರ್. ಈ ಸಿನಿಮಾನು ಅಷ್ಟೇ ನೋಡ್ತಿರ್ಬೇಕಾದ್ರೆ, ತುಣುಕುಗಳು ನೋಡ್ತಿರ್ಬೇಕಾದ್ರೆ ಭಾಳ ಖುಷಿ ಆಯಿತು. ಆ್ಯಂಡ್ ಸಾಯಿ ಕುಮಾರ್ ಇರ್ಬೋದು. ಸಾಯಿ ಕುಮಾರ್ ನಾವೆಲ್ಲ ಅವಾಗಿಂದ ಮುದ್ದಿನ ಕಣ್ಮಣಿಯಿಂದ ತುಂಬ ಕ್ಲೋಸ್ ಫ್ರೆಂಡ್ಸ್ ನಾವು ಐ ಥಿಂಕ್ ಮೋರ್ ಲೈಕ್ ಎ ಫ್ಯಾಮಿಲಿ. ಬ್ರದರ್ ಅಂದ್ರೂ ತಪ್ಪಾಗಲ್ಲ. 100% ಅವ್ರ ಫ್ಯಾಮಿಲಿ, ರವಿಶಂಕರ್ ಆಗಲಿ, ಅಯ್ಯಪ್ಪ ಆಗಲಿ, ಆಲ್ಮೋಸ್ಟ್ ಅವ್ರ ಇಡೀ ಕುಟುಂಬ. ಆಮೇಲೆ ಅವ್ರ ಮಗನ ಫಿಲ್ಮು ನೋಡಿದ್ದೆ, ಹೇಳ್ತಾ ಇದ್ದಾನೆ ಸಾಯಿಗೂ, ಅವ್ರ ಮಗನಿಗೂ ಒಳ್ಳೇದಾಗಬೇಕಂದ್ರೆ. ಲಾಸ್ಟ್ ಟೈಮ್ ಯಾರೋ ಹೈದ್ರಾಬಾದ್ ಹೇಳಿದ್ರು ಪಿಕ್ಚರ್ ಚೆನ್ನಾಗಿ ಹೋಗ್ತಾ ಇದೆ ಅಂತ. ನನಗೆ ಭಾಳ ಖುಷಿ ಇದೆ. ಆಯ್ತು, ಸೇಮ್ ವಿಕ್ರಮ್ ಪ್ರಭುದು ಲಾಸ್ಟ್ ಇಯರ್ ಅವ್ರದ್ದು ಒಂದು ಫಿಲ್ಮ್ ರಿಲೀಸ್ ಆಯಿತು, ಸಿರೈ ಅಂತ. ನೆನೆ ನೋಡಿದೆ, ಭಾಳ ಅದ್ಭುತವಾಗಿ ಮಾಡಿದ್ದೆ. ನನಗೆ ಅವ್ರು ಸೋ ಹ್ಯಾಪಿ. ಪ್ರಭು ನನ್ನ ಫೋನ್ ಮಾಡಿ, ಅಣ್ಣ ತುಂಬ ಖುಷಿ ಆಯ್ತಣ್ಣ, ನಾನು ಅವ್ರ ಮಗನಿಗೂ ಅವನು ವಿಕ್ರಮ್ಗೂ ಮಾತಾಡಿದೆ, ಭಾಳ ಖುಷಿ. ಯಾಕಂದರೆ ಹುಡುಗರು ಬೆಳಿಬೇಕು. ಈಗಿನ ಜನ್ರೇಷನ್ ದೇ ಶುಡ್ ಟೇಕ್ ಈ ಫಿಲಮ್ನ ಇಂಡಸ್ಟ್ರಿನ ಅವ್ರು ತಗೊಂಡು ಹೋಗ್ಬೇಕು. ನಮ್ದು ಆಯಿತು, 40 years ಆಯಿತು. ಇನ್ನೂ ನೋಡೋಕೆ ಖುಷಿ ಪಡ್ತೀವಿ ಅಂದರೆ ಓಕೆ, ನಾವಿರೋದು ಏನಂದರೆ ಅವ್ರಿಗೊಂದು ಸ್ಫೂರ್ತಿಯಾಗಿರಲಿ ಅಂತ ನಾವಿದ್ದೀವಿ ಇನ್ನೂ ಇಂಡಸ್ಟ್ರಿಲಿ. ದೇ ಶುಡ್ ಕಮ್ ಅಪ್, ದೇ ಶುಡ್ ಲೀಡ್ ದ ಇಂಡಸ್ಟ್ರಿ. ಇನ್ಯಾರು ಹೇಳಿ ಲೀಡ್ ಮಾಡೋದು? ಅದಕ್ಕೆಲ್ಲ ಸಹ ಏನು ಅಪ್ಪಾಜಿ ಯಾವ ಬಾಯಲ್ಲಿ ಅಭಿಮಾನಿ ದೇವರು, ನೀವು ದೇವರುಗಳು ಅವ್ರನ್ನ ಕಾಪಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಅವ್ರನ್ನ ಕಾಪಾಡಬೇಕು. ಪೃಥ್ವಿ ಎಂಬರು ವೆರಿ ಟ್ಯಾಲೆಂಟೆಡ್ ಬಾಯ್. ಅವ್ರು ಹೇಳಿದ್ರು ಎಷ್ಟು ಬಟ್ ಜಾಲಿಯಾಗಿ ಒಳ್ಳೆ ಫ್ರೆಂಡ್ ಥರ ಆಗ್ಬಿಟ್ರು ನಮಗೆ. ಹಿ ಬಿಕೇಮ್ ಒನ್ ಆಫ್ ನನ್ನ ಪಾರ್ಟ್, ಒಂದು ಭಾಗ ಆಗ್ಬಿಟ್ರು. ಮಾಡ್ಬೇಕಾದ್ರೆ, ಶೂಟಿಂಗ್ ಮಾಡ್ಬೇಕಾದ್ರೆ ಸಾಕಷ್ಟು ವಿಷಯಗಳು ಮಾತಾಡಿದ್ವಿ, ಜಾಲಿಯಾಗಿದ್ದೀವಿ. ವಂಡರ್ಫುಲ್ ಬಾಯ್. ಆ್ಯಂಡ್ ದಿಯಾನ ನೋಡಿದ್ದೆ ಅವ್ರದ್ದು, ನಿಜವಾಗ್ಲೂ ವಂಡರ್ಫುಲ್ ಆ್ಯಕ್ಟರ್. ಆ್ಯಂಡ್ ಸಾಕು ಅವ್ರು ಯಾರು ಈವನ್ ಬಾಕರ್ವಾಡಿ ಅಂತ ಒಂದು ಫಿಲಮ್, ಕಾಸರವಾಡಿ, ಕೊತ್ತಲವಾಡಿ ಇವಾಗ ರೀಸೆಂಟಾಗಿ ನೋಡಿದೆ. ಆ್ಯಂಡ್ ಅವ್ರಿಗೆ ಒಳ್ಳೆ ಟ್ಯಾಲೆಂಟ್ ಇದೆ. ಇಸ್ ಎ ವೆರಿ ಗುಡ್ ಡ್ಯಾನ್ಸರ್ ಆಲ್ಸೋ, ಗುಡ್ ಆ್ಯಕ್ಷನ್ ಇದೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಲವ್ಲೋಕ ಈ ಸಿನಿಮಾದಲ್ಲಿ ಗೆಟಪೇ ತುಂಬ ಚೆನ್ನಾಗಿದೆ. 100% ಎಸ್ ಚೇಂಜ್ ದ ಗೆಟಪ್, ರಿಯಲಿ ಇಟ್ ಲುಕ್ಸ್ ವೆರಿ ಗುಡ್. ಆ್ಯಂಡ್ ಭಾಳ ಖುಷಿಯಾಗಿದೆ. ಧರ್ಮ ತುಂಬ ದಿನ ಆದಮೇಲೆ ನಾನು ಮೀಟ್ ಮಾಡಿದ್ದೀನಿ ಧರ್ಮನ. ಅದು ಅವ್ರು ಹೇಳ್ತಾರೆ, ಇಲ್ಲ ಧರ್ಮ ನೆಕ್ಸ್ಟ್ ಮಾಡೋಣ ಧರ್ಮ, ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಯಾಕಂದರೆ ಮಾಡಿರೋ ಸಿನಿಮಾದೆಲ್ಲ ಒಳ್ಳೊಳ್ಳೆ ರೋಲ್ ಮಾಡಿದ್ದಾರೆ ಅವ್ರು ನಮ್ಮ ಜೊತೆಲಿ. ಆ್ಯಂಡ್ ಐ ಕಾಂಟ್ ಫರ್ಗೆಟ್. ಆ್ಯಂಡ್ ಈಸ್ ಅ ವೆರಿ ಆನೆಸ್ಟ್ ಬಾಯ್ ಆ್ಯಂಡ್ ತುಂಬ ಒಳ್ಳೆ ವರ್ಕರ್. ಯಾವಾಗಿದ್ರೂ ನಾವು ಸೆಟಲ್ ಇರಬೇಕಾದ್ರೆ ಅಷ್ಟೇ ಜಾಲಿಯಾಗಿರ್ತೀವಿ. ಆ್ಯಂಡ್ ಧನ್ಯ ಬಗ್ಗೆ ನಾವು ಚಿಕ್ಕ ಮಗುವಿಂದ ನೋಡ್ಕೊಂಬಂದಿದ್ವಿ ಧನ್ಯನ. ಬಟ್ ನನಗೇನು ಖುಷಿ ಆಗುತ್ತೆ ಅಂದರೆ, ಯೂಶ್ವಲಾಗಿ ಈಗಿನ ಜನ್ರೇಷನ್ ಹುಡುಗರು, ಈಗಿನ ಏನಂತೀವಿ, ಜೆನ್ಸಿ, ಈಗ ಸೋ ಕಾಲ್ ದೇ ಜಸ್ಟ್ ಗೋ ಟು ಗ್ಲಾಮರ್ ರೋಲ್ಸ್ ಅಂತ ಹೋಗ್ತಾರೆ. ಬಟ್ ದಿಸ್ ಗರ್ಲ್ ಆಪ್ಟಿಂಗ್, 2-3 ಸಿನಿಮಾ ನಾನು ಲಾಸ್ಟ್ ಟೈಮ್ ಅದು ಯಾವುದದು ಕಾಲಾಪತರು, ಐ ಥಿಂಕ್ ವೆರಿ ಡಿಫ್ರೆಂಟ್ ಸಿನಿಮಾಸ್ ಮಾಡ್ತಾರೆ. ಅದು ಖುಷಿ ಆಗುತ್ತೆ. ಆ ರೀತಿ ಒಂದು ಸಿನಿಮಾ ಸೆಲೆಕ್ಟ್ ಮಾಡೋದು ಇಟ್ಸ್ ನಾಟ್ ಈಸಿ. ಯಾಕಂದರೆ ಅವರು ಗ್ಲಾಮರಾಗಿ ಹೋಗ್ಬಿಡೋಣ, ಯಾಕೆ ನೋ. ಬಟ್ ಸ್ಟಿಲ್ choosing this type of cinema and coming into this stream of cinema is very good. I think ಎಲ್ಲ ತಾತನ ಆಶೀರ್ವಾದ ಅಂತ ಕಾಣುತ್ತೆ. ಐ ಥಿಂಕ್ ಆ ಥರ ಒಂದು ಡ್ರೈವ್ ಮಾಡ್ಕೊಂಬಂದಿರೋದು ಐ ಥಿಂಕ್ ಗುಡ್. ಆ್ಯಂಡ್ ಅವರ ಪೂರ್ಣಿಮಾನು ಅಷ್ಟೇ, ಅವಳು ಚಿಕ್ಕ ವಯಸ್ಸಲ್ಲಿ ನ್ಯಾಷನಲ್ ಸ್ಟೇಟ್ ಅವಾರ್ಡ್ ತಗೊಂಡ್ಳು ಪ್ರೇಮದ ಕಾಣಿಕೆಯಲ್ಲಿ. ಐ ಥಿಂಕ್ ಎಲ್ಲ ಮನೇಲಿ ಎಲ್ಲರೂ ಚಿಕ್ಕ ವಯಸ್ಸಿಂದ ಎಲ್ಲ ಆ್ಯಕ್ಟ್ ಮಾಡಿ ಐ ಥಿಂಕ್ ಬಂದವರು. ಆ್ಯಂಡ್ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಅಗೇನ್ ಮ್ಯೂಸಿಕ್ ಡೈರೆಕ್ಟ್ರು ಸಚಿನ್ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ, ಫ್ಯಾಂಟಾಸ್ಟಿಕಾಗಿ ಮಾಡಿದ್ದಾರೆ ಸಚಿನ್, ಸೂಪರ್. ಆ್ಯಂಡ್ ನೀವು ಒಳ್ಳೆ ಚೆನ್ನಾಗಿ ಆಡಿದ್ದೀರಮ್ಮ, ಆಲ್ ದಿ ಬೆಸ್ಟ್. ಆ್ಯಂಡ್ ನಾಗೇಂದ್ರ ಪ್ರಸಾದ್ ಬಗ್ಗೆ ಹೇಳೋಂಗೆ ಇಲ್ಲ, ಥಿಂಗ್ ಗೋಸ್ ಆನ್ ಡೂಯಿಂಗ್. ಆ್ಯಂಡ್
ಕ್ಯಾಮ್ರಾಮನ್ನು ಅಷ್ಟೇ ತುಂಬ ಫ್ಯಾಂಟಾಸ್ಟಿಕ್ ಸಿದ್ದು ಅವ್ರದ್ದು ಫ್ಯಾಂಟಾಸ್ಟಿಕ್ ವಿಜುವಲ್ಸು. ಆ್ಯಂಡ್ ಭಾಳ ಖುಷಿ ಆಗುತ್ತೆ ಈ ಥರ ಒಂದು ಸಮಾರಂಭ ಬರೋದು. ಯಾತಿಗೆ ಬರ್ತೀವಿ ಅಂದರೆ ವಿ ಗಿವ್ ಫುಲ್ ಪವರ್ ಆ್ಯಂಡ್ ಹೋಪ್ಸ್. ಆ ಹೋಪ್ನ ಬಂದ್ಬಿಟ್ಟು ಕಾಪಾಡೋ ಜವಾಬ್ದಾರಿ ನಿಮ್ಮದು, ನೀವು ಬರಬೇಕು. ಯಾಕಂದರೆ ಸಿನಿಮಾದಲ್ಲಿ ಏನಾದರೂ ಒಂದು ಇದ್ದೇ ಇರುತ್ತೆ, ವಿಶೇಷ ಇದ್ದೇ ಇರುತ್ತೆ. ಅದನ್ನ ನೋಡಿ ನಾವು ಅಪ್ರಿಷಿಯೇಟ್ ಮಾಡಿದಾಗ ಒಂದು ಸಿನಿಮಾ ಗೆದ್ರೆ ನೋಡಿ, ಇವ್ರು ಗೆದ್ರೆ 10 ಸಿನಿಮಾ ಆಗುತ್ತೆ. 10 ಸಿನಿಮಾ ಆದರೆ ಎಷ್ಟು ಸಾವಿರ ಜನ ಊಟ ಮಾಡ್ಬೋದು ಹೇಳಿ, ಎಷ್ಟು ಸಾವಿರ ಜನ ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತಾರೆ. ಇವತ್ತು ನಾವೆಲ್ಲ ಏನೋ ಗಳಿಸಿದ್ವಿ ಹೆಸರು, ಇಟ್ಸ್ ಬಿಕಾಸ್ ಆಫ್ ಯು ಪೀಪಲ್, ನಿಮ್ಮ ಒಂದು ಪ್ರೋತ್ಸಾಹ, ಒಂದು ಆಶೀರ್ವಾದ. ಸೊ ಮೀಡಿಯಾದವರು ಅಷ್ಟೇ ದಯವಿಟ್ಟು ಸಪೋರ್ಟ್ ಮಾಡಿ, 100% ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿದಾಗ ಏನಾಗುತ್ತೆ, ಒಂದು ಪಿಕ್ಚರ್ ಬೆಳೆಯುತ್ತೆ, ಒಂದು ಎಷ್ಟೋ ಜನ ಕಲಾವಿದರು ಬದುಕ್ತಾರೆ. ಆ್ಯಂಡ್ ಬೆಳಿಬೇಕಂತ ನಮ್ಮ ಆಸೆ, ಭಾಷೆ ಬೆಳೆಯುತ್ತೆ, ನಮ್ಮ ಕಲ್ಚರ್ ಬೆಳೆಯುತ್ತೆ. ಆ್ಯಂಡ್ ಸಾಯಿ ಕುಮಾರ್ದು ಅಷ್ಟೇ. ಇವಾಗ ನಾವು ಯೂಶಲ್ ಸಾಯಿ ಕುಮಾರ್ ವಾಯ್ಸ್ ಇವಾಗ ನನಗೂ ಬಂದ್ಬಿಟ್ಟಿದೆ ಆ್ಯಕ್ಚುಲಿ. ಬೈಲ್ ಮಾಡ್ತಾ ಬಂದು ಸ್ಟಾರ್ಟ್ ಆಗ್ಬಿಟ್ಟಿದೆ. ನಮಗೂ ಗೀತೆ ಹೇಳ್ತದೆ, ಯಾಕೆ ಅವಾಗ ಸಾಯಿ ಕುಮಾರ್ ಮೈ ಮೇಲೆ ಬರ್ತಾರೆ ಅಂತ. ಸಾಯಿ ಕುಮಾರ್ ಮೈ ಮೇಲೆ ಬಂದು ಆಲ್ಮೋಸ್ಟ್ ಏಕೆ ಮಾಡಿದ್ರು ಅಲ್ಲಿಂದ ಬಂದ್ಬಿಟ್ಟಿದೆ ನಮಗೆ. ಐ ಥಿಂಕ್ ವೆರಿ ಫನ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ತುಂಬ ಜಾಲಿಯಾಗಿರ್ತೀವಿ ನಾವು, ಜಯರಾಮ್ ಅವರು, ಅವ್ರು 3 ಜನ ನಾವು ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಿರೋದು. ಇಟ್ಸ್ ರಿಯಲಿ ಫನ್. ಯಾಕಂದರೆ ನಾವು ಒಂದು 4, 5, 6, 7 ಡೇಸ್ ಕಂಟಿನ್ಯೂ ವರ್ಕ್ ಮಾಡಿದ್ಮೇಲೆ ವಿ ಸ್ಟಾರ್ಟ್ ಮಿಸ್ಸಿಂಗ್ ಈಚ್ ಅದರ್. ಫೋನ್ ಮಾಡ್ತಾ ವಿ ಮಿಸ್ ಈಚ್ ಅದರ್. ನಿಜವಾಗ್ಲೂ ಭಾಳ ಐ ಥಿಂಕ್ ಖುಷಿ ಆಗುತ್ತೆ. ಈ ಥರ ಒಂದು ಹೆಲ್ದಿ ಅಟ್ಮಾಸ್ಫಿಯರ್ ಬರಬೇಕು ಇಂಡಸ್ಟ್ರಿಯಲ್ಲಿ ಅಂತ ಕೇಳಿದ್ವಿ. ಈ ನಾವು ಮಾತ್ರ ಅಂತ ಎಲ್ಲ ಇದರಲ್ಲೂ ಒಂದು ಹೆಲ್ದಿ ಇದು ಬರಬೇಕು. ನಾವು ಹೊರಗಡೆ ನಾವು ಇವಾಗ ಫಸ್ಟ್ ಟೈಮ್ ಆಫ್ಟರ್ ಜೈಲರ್ ಆದಮೇಲೆ ಇವಾಗ ಪ್ರದೀಪ್ ಮಾಡ್ತಾಯಿದ್ವಿ. ಅಲ್ಲಿ ಹೋದಾಗ ಎಷ್ಟು ಇಷ್ಟಪಡ್ತಾರೆ ಅಂದರೆ ರಾಮಚರಣ್ ಅವೆಲ್ಲ ಸೋ ನೈಸ್, ರಜನಿಕಾಂತ್ ಅವರು ಆಗಲಿ, ಎಸ್ ಜೆ ಸೂರ್ಯ ಆಗಲಿ, ಎವ್ರಿಬಡಿ ಈಸ್ ಸೋ ಹ್ಯಾಪಿ, ಸೋ ನೈಸ್. ಆ ರೀತಿ ಒಂದು ಒಳ್ಳೆ ವಾತಾವರಣ ಬರಬೇಕು. ಈ ಎವ್ರಿ ಸ್ಟೇಟ್ಗೆ ಒಂದು ಒಳ್ಳೆ ಬ್ರಿಡ್ಜ್ ಆಗಬೇಕು. there should be a beautiful positive bridge, not negative bridge. ಪಾಸಿಟಿವ್ ಬ್ರಿಡ್ಜ್ ಬೆಳಿಬೇಕು. ತಮಿಳಾಗಲಿ, ತೆಲುಗು ಆಗಲಿ, ಮಲಯಾಳಂ ಆಗಲಿ, ಹಿಂದಿ ಆಗಲಿ, ವರ್ಲ್ಡ್ ಸಿನಿಮಾ ಆಗಲಿ, ಒಳ್ಳೆ ಬ್ರಿಡ್ಜ್. ಆ ಬ್ರಿಡ್ಜ್ನ ನಾವು ಕಾಪಾಡಬೇಕಾದ ಜವಾಬ್ದಾರಿ ನಮ್ಮದು, ನಾವು ಅಭಿಮಾನಿಗಳದ್ದು. ಮಿಚ್ಚದ ಏನೇನೋ ನಡೀತೆ, ಪ್ರಾಬ್ಲಮ್ಸ್ಗಳು ಬರುತ್ತೆ, ಅದು ಸಾಲ್ವ್ ಆಗದೇ ಇರೋಂಥ ಪ್ರಾಬ್ಲಮ್ ಏನೂ ಅಲ್ಲ, ಹಾಗೆ ಆಗುತ್ತೆ. ಅದಕ್ಕೆ ಏನು ಮಾಡ್ಬೇಕು ನಾವು ಮಾಡಬೇಕೇ ಹೊರತು ಕುಂತ್ಕೊಂಡು ಗಲಾಟೆ ಮಾಡ್ಕೊಳ್ಳೋದಲ್ಲ. ವಿ ಶುಡ್ ಆಲ್ ಬಿ ಒನ್. ನಾವೆಲ್ಲ ಭಾರತೀಯರಂತ ಒಂದು ಭಾವನೆ ಬೆಳಿಬೇಕು ಫಸ್ಟ್. ಆವಾಗ ನಿಜವಾಗ್ಲೂ ನಾವು ಉದ್ಧಾರ ಆಗ್ತೀವಿ, ದೇಶ ಉದ್ಧಾರ ಆಗುತ್ತೆ. ಇದು ಎಷ್ಟು ಹೇಳ್ತಾ ಚೌಕಿದಾರ ಸೂಪರ್. ನನಗೆ ನನ್ನ ತಂದೆ ನಾವು ಚೌಕಿದಾರನೇ ಆಲ್ವೇಸ್. ಹೆಂಗೆ ಪೃಥ್ವಿಗೆ ಇದು ನೋಡಿ, ಅವ್ರು ಹೇಳ್ದು ಒಂದು ವಿಷಯ ಹೇಳ್ಬಾರ್ದು ಅಂತ ಇಂಡೈರೆಕ್ಟಾಗಿ ಹೇಳ್ತೀನಿ. ಯಾವಾಗ ಮಗ ಫ್ರೆಂಡಾಗಿ ಬರ್ತಾನೆ, ಅದಾದಮೇಲೆ ಫಾದರ್ ವಿಲ್ ಬಿಕಮ್ ಫ್ರೆಂಡ್ ಟು ಹಿಮ್. ದ ಸೇಮ್ ಥಿಂಗ್ ಹ್ಯಾಪನ್ ವಿತ್ ಮೈ ಫಾದರ್. ನನ್ನ ತಂದೆ ಜೊತೆ ಹಂಗೆ ಇತ್ತು. ಎಷ್ಟು ನಾವು ಭಯ ಪಡ್ತು, ಆಮೇಲೆ ನಾವಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ಟು. ಅವ್ರು ಹೋಗೋದು 1-2 ವರ್ಷದಿಂದ ತುಂಬ ಹತ್ರ ಆಗ್ಬಿಟ್ರು. ಮನೆಗೆ ಅವಾಗ ಬರೋದು, ಹೊರಗಡೆ ಹೋಗೋದು, ಡ್ರೈವ್ಗೆ ಹೋಗೋದು, ಕಾಫಿ ಕೊಡಿಸೋದು, ಐ ಬಿಕೇಮ್ ಮೋರ್ ಲೈಕ್ ಎ ಫ್ರೆಂಡ್. ಒಂದು ಬಾಂಡೇಜ್ ಬೆಳೆಯುತ್ತೆ. ಸೊ ಅಪ್ಪ ಅದನ್ನು ಸ್ನೇಹಿತ ಆಗ್ತಾನೆ. ಆ ಒಂದು ಫೀಲಿಂಗ್ ಯು ವಿಲ್ ಗೆಟ್ ಇನ್ ಚೌಕಿದಾರ ಅಂತ ಅನಿಸುತ್ತೆ. ಒಳ್ಳೆಯದಾಗಲಿ ಚೌಕಿದಾರಕ್ಕೆ. ಆಲ್ ದಿ ಬೆಸ್ಟ್ ಚಂದ್ರಶೇಖರ್ ಮಂಡಿಯಪ್ಪ ಅವರೇ, ಆಲ್ ದಿ ಬೆಸ್ಟ್, ಗುಡ್ ಲಕ್, ಆಲ್ ದಿ ಬೆಸ್ಟ್. ಸಾಯಿ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನಾನು ಅಮ್ಮ ಗರ್ಭದಲ್ಲೇ ನಾನು ಇಂಡಸ್ಟ್ರಿ ಬಗ್ಗೆ ಕೇಳ್ತಾ ಇದ್ದೆ. ಬಿಕಾಸ್ ಅಪ್ಪ ಅಮ್ಮ ಇಬ್ಬರು ಕಲಾವಿದರು. ನನ್ನ ಅದೃಷ್ಟ ಏನು ಅಂದರೆ ಅಮ್ಮ ಕನ್ನಡದಲ್ಲೇ ಆ್ಯಕ್ಟ್ ಮಾಡಿದ್ರು. ಆ್ಯಂಡ್ ಶಿವಣ್ಣ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಗ್ರೇಸಿಂಗ್ ದಿಸ್ ಅಕೇಶನ್. ಸೊ ಅಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದರು. ಲಾಸ್ಟ್ ಟೈಮ್ ಪೂರ್ಣಿಮಾ ಅವರು ಇರುವಾಗ ಹೇಳಿದೆ ನಾನು ನಮ್ಮ ಓಪನಿಂಗಲ್ಲಿ. ಅದಾದಮೇಲೆ ಅಪ್ಪ ರಾಜ್ಕುಮಾರ್ ಅವ್ರಿಗೆ ತೆಲುಗಲ್ಲಿ ಡಬ್ಬಿಂಗು ಎಲ್ಲ ಫಿಲಿಮ್ಸು ಅಪ್ಪನೇ. ಲೈಕ್ ಬಬ್ರುವಾಹನ ಆಗಲಿ, ನಾನಿನ್ನ ಮರೀಲಾರಾಗಲಿ. ಬಬ್ರುವಾಹನ ನನಗೆ ಇನ್ಸ್ಪಿರೇಷನು. ನೀನೇನಾ ವೀರ ಬಬ್ರುವಾಹನ, ಶಿವಣ್ಣ ಮಣಿಪುರದ ಅರಸು ಅಂತ ಒಂದು ಡೈಲಾಗ್ ಇದೆಲ್ಲ, ಅದು ನನಗೆ ಇನ್ಸ್ಪಿರೇಷನ್ ಅಪ್ಪ. ಆ ಡೈಲಾಗ್ನಿಂದನೇ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಆದೆ. ಮೋರ್ ದೆನ್ 1000 ಫಿಲ್ಮ್ಸ್ ಐ ಡಬ್ಡ್. ಬಟ್ ಅದಕ್ಕೆ ಕಾರಣ ಬಬ್ರುವಾಹನನೇ. ಸರಿ, ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು ರಾಜ್ಕುಮಾರ್ ಅವ್ರ ಬಗ್ಗೆ ಮನೆಯಲ್ಲಿ ಡಿಸ್ಕಷನ್ ಆಗೋವಾಗ ನೀವು ಮೀಟ್ ಮಾಡಬೇಕು ಅಂತ. ನನ್ನ ಅದೃಷ್ಟ ಅವ್ರ ಕಾಲ ಹತ್ರ ಕೂತ್ಕೊಂಡು ಬಬ್ರುವಾಹನ ಡೈಲಾಗ್ ನಿಮ್ಮ ಮನೆಯಲ್ಲಿ ಅಪ್ಪಗೆ ಹೇಳಿದೆ ನಾನು. ಆ ಡೈಲಾಗ್ నువ్వేనా బబ్రువాహన మణిపురానికి రాజు, ఆ జారిణి పుత్రుడు పొంగే జల ప్రవాహాన్ని భరించవచ్చు, పర్వత పంక్తులను కేవలం పిడికిట బిగించవచ్చు, కాలనాగుణ్ణి సైతం పాదాల కింద మర్దించవచ్చు, కానీ ఈ మాతృనిందను మాత్రం భరించలేను.
అర్జున పడుకున్న మృత్యుదేవతను నువ్వే మేల్కొలిపావు, మాతృదేవత పవిత్రతను పరిహసించి నీ చిత్రి నీవే సిద్ధపరుచుకున్నావు. నీ రక్షణ కోసం త్రినేత్రుడు మూడో కన్నే తెరవని, త్రివిక్రముడు సుదర్శన చక్రం వదలని, నీ ప్రలాపాలకు సరైన శాస్తి చేసి నీ దేహాన్ని ఖండ ఖండలుగా చీల్చి చెండాడుకుంటే నేను చిత్రాంగద బిడ్డ బబ్రువాహున్నే కాను. ನೋಡಿದ ತಕ್ಷಣ ಐ ಫೆಲ್ಟ್ ಏನೋ ಈ ಡೈಲಾಗ್ ಹೇಳಬೇಕು ಅಂತ. ಬಟ್ ಈಗ ಎಲ್ಲರ ಮುಂದೆ ಒಂದು ನೆಕ್ಸ್ಟ್ ಟೈಮು ನಾವಿಬ್ಬರು ಅರ್ಜುನ ಬಬ್ರುವಾಹನ ಮಾಡೋಣಪ್ಪ. ನಾವಿಬ್ಬರು ಡಿಸೈಡ್ ಮಾಡೋಣ. ನಾನು ಅರ್ಜುನ ಆದ್ರೆ ನೀನು ಬಬ್ರುವಾಹನ, ನೀನು ಬಬ್ರುವಾಹನ, ನಾನು ಅರ್ಜುನ. ಅದು ನಾವಿಬ್ಬರು. ನೀವು ಕನ್ನಡದಲ್ಲೇ ಮಾಡೋಣ, ಓಕೆನಪ್ಪ? ಶಿವಣ್ಣ ಓಕೆಪ್ಪ, ಓಕೆಪ್ಪ. ಸೊ ಆ ಥರ ಅಲ್ಲಿಂದ ಶುರು ಆಗಿ ನನ್ನ ಅದೃಷ್ಟ ಮುದ್ದಿನ ಕಣ್ಮನಿ, ವಿ ಆಕ್ಟೆಡ್ ಟುಗೆದರ್. ಈಗ ಪೃಥ್ವಿ ಹೇಳ್ತಾ ಇದೀವಲ್ಲಪ್ಪ, ಆವಾಗ ಶಿವಣ್ಣನ ಹೇಗೆ ನೋಡಿದ್ವಿ, ಇವತ್ತು ಅದೇ ನೋಡ್ತಾ. ಈಗ ನಾವಿಬ್ಬರು ಒಂದು ಫಿಲ್ಮ್ ಮಾಡ್ತಾ ಇದ್ದೀವಿ, ಬೇಲ್ ಅಂತ. ಆ ಎನರ್ಜಿ ಏನೋ ಗೊತ್ತಿಲ್ಲ, ಫುಲ್. ನಮಗೆ 6 o'clock ಆದರೆ ಬಂಡಿಯಪ್ಪ ಅಂತ ನೋಡ್ತೀವಿ, ಅವ್ರು ಬೆಳಗ್ಗೆ 6 ಆದ್ರೂ ಅಲ್ಲಿಂದ ಶಿಫ್ಟ್ ಏನೋ ಒಂದು ಹೋಗಿ ಶೋ ಮಾಡ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಟು ಎನರ್ಜಿ. ಬಟ್ ಅದಕ್ಕೆ ಅವ್ರದ್ದು ಈ ಥರ ಇದೆ, ನಮ್ದು ಈ ಥರ ಇದೆ. ನಾವು AK-47 ಮಾಡೋವಾಗ ಕನ್ನಡ ವರ್ಷನ್ ಅವ್ರದ್ದು, ತೆಲುಗು ವರ್ಷನ್ ನಂದು. ಆವಾಗಲೂ ಅಷ್ಟೇ, ನಾನು ಲಂಚ್ ಬ್ರೇಕ್ ಅಂದ ತಕ್ಷಣ ಆ ಪುಡಿ, ಈ ಪಚ್ಚಡಿ, ಆ ಪಚ್ಚಡಿ, ಸಾಯಿ ಅಂತ ಅವ್ರೇನು ತಗೋದೇ ಇಲ್ಲ. ಬಟ್ ಮುದ್ದಿನ ಕಣ್ಮನಿ ಒಂದು ಮೇಲೆ 40 feet ಜಂಪ್ ಮಾಡ್ಬೇಕಪ್ಪ ರಾಮನಗರದಲ್ಲಿ. ಅವ್ರು ಮಾಡಿಬಿಟ್ರು, ನನಗೆ ಭಯ, ಮಾಡಲೇಬೇಕು ಅಂತ ಮೇಲೆ ತಳ್ಬಿಟ್ರು ಅವರು, ಬಂದ್ಬಿಟ್ಟೆ ಕೆಳಗೆ. ಅದಾದ್ಮೇಲೆ AK-47 ಕ್ಲೈಮ್ಯಾಕ್ಸ್ ಅಲ್ಲಿ ಹೆವಿ ಆಕ್ಷನ್ 1 month ಶೂಟ್ ಮಾಡಿದ್ವಿ. ವಿ ರಿಯಲಿ ಮಿಸ್ ರಾಮು. ಆ ಟೈಮಲ್ಲಿ ಒಂದು ಅಫ್ ಶಾಟ್ ಇತ್ತು. ನಮ್ಮ ಅದೃಷ್ಟ ಏನಂದ್ರೆ ಇಬ್ಬರದು ಒಂದೇ ಡ್ರೆಸ್, ಒಂದು ಬ್ಲೂ ಜೀನು ಮೇಲೆ ಒಂದು ಬ್ಲೂ ಶರ್ಟ್, ಡೆನಿನ್ ಶರ್ಟ್, ಇಬ್ಬರದು ಒಂದೇ. ಅಫ್ ಶಾಟ್ ಇವ್ರು ಮಾಡ್ಬಿಟ್ಟು ಬಂದ್ಬಿಟ್ರು. ನೆಕ್ಸ್ಟ್ ನಾನು ಮಾಡಬೇಕು. ರಾಮ್ ಶೆಟ್ಟಿ ಅವರು, ಸಾಯಿ ಸರ್ ರೆಡಿ ಅಂದ್ರೆ, ಏನು ಸರ್ ಅಂದೆ. ಅಫ್ ಶಾಟ್ ಸರ್, ಇದೆಲ್ಲ ನಮಗೆ ಬರಲ್ಲ ಸರ್, ಡೂಪ್ ಮೇಲೆ ಬರ್ತಾರೆ, ನಾವು ಒಂದು ನಿಂತ್ಕೋತೀವಿ ಅಷ್ಟೇ ಅಂದೆ. ಇಲ್ಲಪ್ಪ ಆಗಲ್ಲ, ಇದೆಲ್ಲ ಕೇಳ್ಕೊಂತಿದ್ರು. ಜ್ಞಾಪಕ ಇದೆಯಾ ಶಿವಣ್ಣ? ಹೀ ಕೇಮ್ ಅಂಡ್ ಡಿಡ್ ಫಾರ್ ಮೈ ಆಸ್ ಅ ಡೂಪ್. ಅವರೇ ಬಂದು ಅಫ್ ಶಾಟ್ ನನಗೆ ಹೊಡೆದ್ರು ಅವರು. ಆದ್ಮೇಲೆ ಬೇರೆ ಶಿವಣ್ಣ ಬಂದ್ಮೇಲೆ ನಾ ಬಂದು ಜಸ್ಟ್ ನಾನು ನಿಂತ್ಕೊಳ್ಳೋದಷ್ಟೇ. ಇದು ಹೈದರಾಬಾದ್ ಥಿಯೇಟರ್ ನೋಡ್ತಾ ಇದ್ದೀನಿ, ಕ್ಲಾಪ್ಸ್ ನನಗೆ, ಆ ಕ್ಲಾಪ್ಸ್ ಅವ್ರಿಗೆ ಸೇರ್ಬೇಕು. ಸೊ ಈಗ ಬೇಲಲ್ಲೂ ಆಕ್ಷನ್ ಇದೆ, ಅದೇನೋ ಗೊತ್ತಿಲ್ಲ ಏನು ಮಾಡಿಸ್ತಾರೆ ಅವರು. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್. ಬಿಕಾಸ್ ನಿಮ್ಮಂಥ ಒಳ್ಳೆ ಮನಸ್ಸವರು ಬಂದರೆ, ಈಗ ಅವ್ರು ಹೇಳ್ತಾ ಇದ್ರು ನಮ್ಮ ಪ್ರೊಡ್ಯೂಸರು, ನಿಮ್ಮ ಫಿಲ್ಮ್ಸ್ ನೋಡಿ, ಆ್ಯಂಡ್ ಬಂಡಿಯಪ್ಪ ಈಸ್ ಆಲ್ಸೋ ವೆರಿ ಬಿಗ್ ಫ್ಯಾನ್ ಆಫ್ ಯು, ಆ್ಯಂಡ್ ಎವ್ರಿಬಡಿ ಲವ್ಸ್ ಯು. ಬಿಕಾಸ್ ತಿರ್ಗಾ ಮನೆತನ, ಈಗ ಕನ್ನಡ ಕಂಠೀರವ, ಗಾನ ಗಂಧರ್ವ, ಮಣ್ಣಿನ ಮುದ್ದಿನ ಕಣ್ಮನಿ, ರಾಜ್ಕುಮಾರ್ ಅವರ ಆಶೀರ್ವಾದ, ಅಮ್ಮ ಆಶೀರ್ವಾದ, ನನ್ನ ಅದೃಷ್ಟ ಅವ್ರನ್ನೆಲ್ಲ ಮೀಟ್ ಮಾಡಿಬಿಟ್ಟು ಇವತ್ತು 50 ವರ್ಷದಲ್ಲಿ ಅಮ್ಮ ಕನಸದು ಕರ್ನಾಟಕದಲ್ಲಿ ನೀನೇನಾದರೂ ಸಾಧಿಸಬೇಕು ಅಂತ. ಅದು ನನ್ನ ಅದೃಷ್ಟ. 93 ಕುಂಕುಮ ಭಾಗ್ಯ, ಧನರಾಜ್ ಅವರು, ಬೋಯಿನ್ ಸುಬ್ಬಾರಾವ್ ಅವರು. ಅದಾದಮೇಲೆ ಪೊಲೀಸ್ ಸ್ಟೋರಿ, ಅದು ನನ್ನ ಅದೃಷ್ಟನೇ. ಆ ಕ್ಯಾರೆಕ್ಟರ್ ಬಂತು, ಅಲ್ಲಿಂದ ಇಲ್ಲಿ ತನಕ ತಿರ್ಗಾ ನೋಡಲಿಲ್ಲ. ಈಗ ನಾಗೇಂದ್ರ ಪ್ರಸಾದ್ ಹೇಳ್ದಂಗೆ ಈ 50 ವರ್ಷದಲ್ಲಿ ಎಷ್ಟೋ ಕ್ಯಾರೆಕ್ಟರ್ ಮಾಡಿದ್ರು ಕನ್ನಡದಲ್ಲಿ ಒಂದು ಅಪರೂಪವಾದ ಕ್ಯಾರೆಕ್ಟರ್ ಈ ಪ್ರಕಾಶ್ ಗೌಡ ಕ್ಯಾರೆಕ್ಟರ್. ಅದಕ್ಕೆ ಫಸ್ಟು ಥ್ಯಾಂಕ್ಸ್ ಹೇಳಬೇಕಾಗಿದ್ದು ಬಾಪ ನಮ್ಮ ಡೈರೆಕ್ಟ್ರಿಗೆ. ಕತೆ ಕೇಳಿದ ತಕ್ಷಣ ಐ ಫೆಲ್ಟ್ ಸೋ ಹ್ಯಾಪಿ. ಇಂಥ ಕ್ಯಾರೆಕ್ಟರ್ ನನ್ನ ಅನ್ಕೊಂಡು ಬಂದಿದ್ದೀರ, ಖಂಡಿತ ಮಾಡ್ತೀನಿ ಅಂತ. ಸೊ ನಮ್ಮ ಕೆಲಸ ನಾವು ಮಾಡಿದ್ವಿ ವಿತ್ ಎ ವೆರಿ ಗುಡ್ ಟೀಮ್. ಐ ಥಿಂಕ್ ಐ ಲವ್ ವರ್ಕಿಂಗ್ ವಿತ್ ಪೃಥ್ವಿ ಬಾ. ಸೊ ಫೈನಲಿ ನಾವೆಲ್ಲ ಒಬ್ಬೊಬ್ಬರು ಬಂದು ಶಿವನ ಕರೆದುಬಿಟ್ರೆ ಎಲ್ರಿಗೂ ಕರೆಕ್ಟಾಗಿರುತ್ತೆ. ಸೊ ಪೃಥ್ವಿ ಈಸ್ ವಂಡರ್ಫುಲ್ ಆ್ಯಕ್ಟರ್. ತುಳು ಫಿಲ್ಮ್ ಜೊತೆಯಲ್ಲಿ ಮಾಡಿದ್ವಿ, ಬಟ್ ಈ ಫಿಲ್ಮಲ್ಲಿ ಇಟ್ಸ್ ಲೈಕ್ ಫಾದರ್ ಆ್ಯಂಡ್ ಸನ್. ಬಿಕಾಸ್ ನನಗೂ ನಮ್ಮಪ್ಪ ಕನಸು, ನಾನು ಹೀರೋ ಆಗ್ತೀನಿ ಇಲ್ವೋ ಅಂತ ಅವ್ರಿಗೆ ಭಯ ಇತ್ತು. ಸೊ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಓಕೆ, ಬಟ್ ಬೇಡ ಸಿನಿಮಾ ಬೇಡ ಅಂತ ಅಪ್ಪ. ಬಿಕಾಸ್ ಹಿ ಸಾ ಸೋ ಮೆನಿ ಫೇಲ್ಯೂರ್ಸ್. ಅವ್ರು ಹೀರೋ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದರು. ಅಪ್ಪ ಆ ಹೀರೋ ಆಗೋಕ್ಕಾಗಲಿಲ್ಲ, ಬಟ್ ಈ ವಾಸ್ ಎ ವೆರಿ ಗುಡ್ ಆ್ಯಕ್ಟರ್, ಹ್ಯಾಡ್ ಅ ಬೆಟರ್ ವಾಯ್ಸ್. ನಾವು 3 ಜನ ನೋಡ್ಕೊಂಡ್ರೆ, ಈಗ ನಾನಾಗಲಿ, ರವಿಶಂಕರ್ ಆಗಲಿ, ಅಯ್ಯಪ್ಪ ಆಗಲಿ, ನೀವೇ ಕಾರಣ, ಕರ್ನಾಟಕನೇ ಕಾರಣ. ಕರ್ನಾಟಕ ಇಲ್ಲ ಅಂದರೆ ನಾವಿಲ್ಲ.
ನಾವು 3 ಜನನೂ ಅಷ್ಟೇ. ಸೊ ಇದಕ್ಕೆಲ್ಲ ಕಾರಣ ತಿರ್ಗಾ ಅಮ್ಮ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಕೃಷ್ಣ ಗಾರಡಿ ಫಿಲ್ಮಲ್ಲಿ ಸತ್ಯಭಾಮ ಕ್ಯಾರೆಕ್ಟರ್ ಮಾಡಿದ್ರಮ್ಮ. ಸೊ ಅಮ್ಮ ಬಂದು ಅಪ್ಪ ಬಂದು ಎಲ್ಲ ಅಪ್ಪಾಜಿನ ಮೀಟ್ ಮಾಡಿದ್ವಿ. ಸೊ ಇಟ್ ವಾಸ್ ಸಮಥಿಂಗ್ ಲೈಕ್ ಆಲ್ ಡಿವೈನ್ ಬ್ಲೆಸ್ಸಿಂಗ್ಸ್. ಸೊ ಅಲ್ಲಿಂದ ನಾನು ಹೀರೋ ಆದೆ. ಬಟ್ ಆದ್ರೂ ಐ ಆಮ್ ನಾಟ್ ಎ ಕಂಪ್ಲೀಟ್ ಹೀರೋ. ಐ ಆಮ್ ನಾಟ್ ಎ ಗುಡ್ ಡ್ಯಾನ್ಸರ್. ಆಕ್ಷನ್ ಐ ವಾಸ್ ಓಕೆ. ಓನ್ಲಿ ಮೈ ವೆಪನ್ ವಾಸ್ ಓನ್ಲಿ ಮೈ ವಾಯ್ಸ್ ಅಂಡ್ ಮೈ ಡೈಲಾಗ್ಸ್. ನನ್ನ ಅದೃಷ್ಟ ಪೊಲೀಸ್ ಸ್ಟೋರಿ ಅಂತ ಒಂದು ಸ್ಕ್ರಿಪ್ಟ್, ಬಿಕಾಸ್ ನೋ ಹೀರೋಯಿನ್, ನೋ ಸಾಂಗ್ಸ್, ಧನಿಯಾ, ಅದೊಂದು ನನ್ನ ಅದೃಷ್ಟ. ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಈಸ್ ಮೈ ವೈಫ್. ಸೊ ಸಾಂಗ್ಸ್ ಒಂದೇ ಒಂದು ಸಾಂಗು, ಅದು ಲೈಫ್ ಲಾಂಗ್ ಪೊಲೀಸ್ ಸ್ಟೋರಿ ಡೈಲಾಗ್ ತರ. ಅದು ನನಗೆ ಒಂದು ಎಕ್ಸ್ಟ್ರಾಡರಿ ಸಾಂಗ್ ಅರ್ಥಪುರಮಲ್ಲಿ ಅಸಲು ಹೆಂಗ್ ಗುರ್ತು ವಿತ್ ಸೌಂದರ್ಯ, ಅಗೇನ್ ನಮ್ಮ ಕರ್ನಾಟಕ ಸೌಂದರ್ಯ. ಸೊ ಆ ಥರ ಈಗ ನನ್ನ ಮಗ ಅವನು ಲಕ್ಕಿಲಿ ಆ್ಯಸ್ ಅ ಫಾದರ್ ನಾನು ಲೈಫಲ್ಲಿ ಏನೇನು ಫೀಲ್ ಮಾಡಿದ್ನೋ ಅದೆಲ್ಲ ಈ ಫಿಲ್ಮಲ್ಲಿ ಅದೊಂದು ಕನೆಕ್ಟಿವಿಟಿ ಇರುತ್ತೆ ಈ ಫಿಲ್ಮಲ್ಲಿ. ಸೊ ಈಗ ಅವನು ಪ್ರೇಮ ಕಾವಾಲಿ ಅಂತ ಬಂದು 2011 ಮೊನ್ನೆ ಶಂಬಾಲ, ಅಗೇನ್ ವೆರಿ ಗುಡ್ ಹಿಟ್ ಫಾರ್ ಹಿಮ್. ಸೊ ಆ ಸಕ್ಸಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಆ ಥರ ನಾವೆಲ್ಲರೂ ಇವರಾಗಲಿ ಅವರಾಗಲಿ, ಈಗ ಶಿವಣ್ಣನೂ ಅಷ್ಟೇ, ವಿ ಆಲ್ ಪ್ರೇ ಫಾರ್ ಆಲ್ ಯುವರ್ ಸಕ್ಸಸ್. ನೀವೆಲ್ಲ ಸಕ್ಸಸ್ ಆಗಿ ಇಂಡಸ್ಟ್ರಿ ಚೆನ್ನಾಗಿ ಇರಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಪ್ಲೀಸ್ ಧನ್ಯ ಕಮ್ಮಮ್ಮ. ಸೊ ನಾನೇನು ಅಂದರೆ ಅಪ್ಪಾಜಿ ಜೊತೆ ಆ್ಯಕ್ಟ್ ಮಾಡಲಿಲ್ಲ, ಬಟ್ ಅವ್ರನ್ನ ಮೀಟ್ ಮಾಡಿದೆ. ಬಟ್ ಎಲ್ಲ ಜನ್ರೇಷನ್ ಮಾಡ್ತಾನೆ ಇದ್ದೀನಿ. ಈಗ ಈ ಜನ್ರೇಷನ್ ಬಂದಿದ್ವಿ, ಸೊ ನೆಕ್ಸ್ಟ್ ಜನ್ರೇಷನ್ ಮಾಡಬೇಕಪ್ಪ ನಾವೆಲ್ಲ. ಸೊ ಧನ್ಯ ವಾಸ್ ವಂಡರ್ಫುಲ್ ಆ್ಯಕ್ಟ್ರೆಸ್, ಬಿಕಾಸ್ ವೆರಿ ಟಫ್ ರೋಲ್. ನಾನು ಅವ್ರು ಹೇಳ್ದಂಗೆ ಅಯ್ಯೋ ಇಂಥ ಕ್ಯಾರೆಕ್ಟ್ರು ಮಾಡ್ತಾರಾ ಇಲ್ವಾ, ಬಿಕಾಸ್ ವೆರಿ ಡೌನ್ ಟು ಎರ್ತ್ ಆ್ಯಂಡ್ ವೆರಿ ಅದೇ ಹೇಳ್ತಾ ಇದ್ದೆ ಶಿವನಿಗೆ, ಶಿ ಲುಕ್ಸ್ ವೆರಿ ಹೋಮ್ಲಿ, ವೆರಿ ನ್ಯಾಚುರಲ್. ಆ್ಯಂಡ್ ಎಲ್ಲ ಮಿಡಲ್ ಕ್ಲಾಸ್ ಮನೆಯಲ್ಲಿ ಇಂಥ ಒಂದು ಹುಡುಗಿನ ನೋಡ್ತೀವಿ ಅಂತ. ಸೊ ಡಿಡ್ ಅ ವಂಡರ್ಫುಲ್ ಜಾಬ್, ಗಾಡ್ ಬ್ಲೆಸ್ ಯು. ಸೊ ಇಟ್ಸ್ ಅ ವಂಡರ್ಫುಲ್ ಟೀಮ್. ಧರ್ಮ ಬಾಪ, ಈಗ ನನಗೂ ಅಷ್ಟೇ ಎಲ್ಲ ಪೊಲೀಸ್ ಯೂನಿಫಾರ್ಮೇ, ನಮಗೆಲ್ಲ ಚೇಂಜ್ ಮಾಡ್ದ ನಮ್ಮವನು. ಸೊ ಧರ್ಮ ಅಗೇನ್ ನಾವೆಲ್ಲ ಒಳ್ಳೆ ಫಿಲ್ಮ್ಸ್ ಮಾಡಿದ್ವಿ. ತಿರ್ಗಾ ಈ ಫಿಲ್ಮಲ್ಲಿ ಏನೇನೋ ಮಾಡಿಸ್ದಾಗ ಈಗ ಅದೇ ನೀನು ಮಾಡಿದ ಒಂದು ವಿಷಯ ಹೇಳ್ಬಿಟ್ಟು ಈಗ ಹೇಳ್ಬಾರ್ದಲ್ಲ, ಹೇಳ್ಬೋದಾ? ಹೇಳ್ಬಾರ್ದು. ನೀವು ಶಿವನ ಓಕೆ ಅಂದ್ರೆ ಹೇಳ್ತೀನಪ್ಪ, ಹೇಳ್ಬಾರ್ದಲ್ಲ? ಹೇಳ್ಬಾರ್ದು. ಸೊ 30ನೇ ತಾರೀಕೆಲ್ಲ ನೀವೇ ನೋಡ್ತೀರಪ್ಪ. ಸೊ ಇಟ್ಸ್ ಅಗೇನ್ ವಂಡರ್ಫುಲ್ ಕ್ಯಾಸ್ಟ್ ಆ್ಯಂಡ್ ಬಾಪ ಕ್ಯಾಮ್ರಾಮ್ಯಾನ್. ಸೊ ಹಿ ಡಿಡ್ ಅ ಗ್ರೇಟ್ ಜಾಬ್. ಮ್ಯೂಸಿಕ್ ಡೈರೆಕ್ಟರ್ ಬನ್ನಿ, ನಮ್ಮ ಏಟ್ರು ಬಂದಿದ್ದಾರಾ? ಬನ್ನಿ. ಸೊ ಈ ಫೈನಲಿ ಸರ್ ಬನ್ನಿ, ನೀವೇ ಕ್ಯಾಪ್ಟನ್. ಏನೋ ಇನ್ಕಮ್ ಟ್ಯಾಕ್ಸ್ ಅವರು ಸ್ಟಾರ್ಟ್ ಆಗಿಬಿಟ್ರಂತೆ ಡಿಲ್ಲಿಯಿಂದ. ಈಗ ಇವರೇನೋ 25,000 100 ಕೋಟಿ ಅಂತ ಅನೌನ್ಸ್ ಮಾಡಿಬಿಟ್ರು. ಈಗ ಇನ್ಕಮ್ ಟ್ಯಾಕ್ಸ್ ಅವರು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದ್ದಾರೆ ಅಂತ ಎಲ್ರಿಗೂ ಆಫ್ಟರ್ ರಿಲೀಸ್ ಮಾಡ್ತಾರೆ, ಈಗ ಬಿಫೋರ್ ರಿಲೀಸೇ ಬರ್ತಾ ಇದ್ದಾರೆ. ಸೊ ಬಿ ರೆಡಿ ಸರ್. ಬಟ್ ಅಟ್ ದ ಸೇಮ್ ಟೈಮ್ ಗಾಡ್ ಬ್ಲೆಸ್, ಆಲ್ ದ ಬೆಸ್ಟ್. ಬಿಕಾಸ್ ವಿದ್ಯಾ ಮೇಡಮ್ ಬಂದಿಲ್ಲ, ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್, ಬಿಕಾಸ್ ಲೇಡಿ ಲಕ್. ಎಸ್. ಸೊ ಎಲ್ರಿಗೂ ಒಳ್ಳೇದಾಗಲಿ. ಒಂದು ಒಳ್ಳೆ ಫಿಲ್ಮ್ ಖಂಡಿತ ನೀವೆಲ್ಲ ಥಿಯೇಟ್ರಿಗೆ ಬಂದು ನೋಡಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ. ನಾವು ನಮ್ಮ ಕೆಲಸ ಮನಸ ವಾಚ ಕರ್ಮನ ತ್ರಿಕರಣ ಸ್ಥಿತಿಯಾಗಿ ಮಾಡಿದ್ವಿ. ಈಗ ನಿಮ್ಮ ಕೈಯಲ್ಲಿದೆ, ನೀವು ಬಂದು ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ. ಡೋಂಟ್ ಮಿಸ್ ಚೌಕಿದಾರ ಇನ್ ಥಿಯೇಟರ್ಸ್ ಫ್ರಮ್ January 30th. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ಸಾಂಗ್ ಗೆಳೆಯ ಲಾಂಚ್ಗೆ ಶಿವಣ್ಣ ಮಾಮ ಬಂದಿದ್ದಾರೆ. ಪ್ರತಿ ಸಿನಿಮಾದಲ್ಲೂ ನನಗಿರ್ಲಿ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ ಮಾಮ. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ನನಗೆ ಸಪೋರ್ಟ್ ಮಾಡೋದಕ್ಕೆ. ನಮ್ಮ ಸಾಯಿ ಕುಮಾರ್ ಸರ್ ಇದ್ದಾರೆ. ಕಂಗ್ರ್ಯಾಚುಲೇಷನ್ ಸರ್, 50 years ಫಿಲ್ಮ್ ಇಂಡಸ್ಟ್ರಿನಲ್ಲಿ. ನನಗೆ ಗ್ರೋಯಿಂಗ್ ಅಪ್ ನಿಮ್ಮ ಡೈಲಾಗ್ಸ್ ಕೇಳೋದು ತುಂಬಾನೇ ಇಷ್ಟ ಆಯಿತು. ಆ್ಯಂಡ್ ನಿಮ್ಮ ಜೊತೆಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು ನನ್ನ ಬ್ಲೆಸ್ಸಿಂಗ್ ಅಂತ ಅನ್ಕೊಳ್ತೀನಿ. ತುಂಬ ಕಲ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಪೃಥ್ವಿ ಅವ್ರ ಬಗ್ಗೆ ಮಾತಾಡೋದಿದ್ರೆ, ಅವ್ರ ಸಿನಿಮಾ ನೋಡಿ, ಅವ್ರ ಸಿನಿಮಾ ದಿಯಾ ನೋಡಿ ನಾನು ಮತ್ತೆ ನಮ್ಮ ಮಮ್ಮಿ ಅನ್ಕೊಂಡಿದ್ವಿ ಒಂದು ದಿವಸ ಇವ್ರ ಜೊತೆಗೆ ನಾನು ಆ್ಯಕ್ಟ್ ಮಾಡಬೇಕು. ಯಾಕಂದರೆ ಇಂಥವ್ರ ಜೊತೆಗೆ ನಾವು ಆ್ಯಕ್ಟ್ ಮಾಡಿದ್ರೆ ನಮ್ಮಲ್ಲಿರೋ ಒಂದು ಕಲೆ ಆಚೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಐ ಜೆನ್ಯೂನ್ಲಿ ಫೀಲ್ ನಿಮ್ಮ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡಿರೋದ್ರಿಂದ ಐ ವಿಲ್ ಬಿಕಮ್ 2% ಬೆಟರ್ ಅನ್ಸುತ್ತೆ ಆ್ಯಕ್ಟಿಂಗಲ್ಲಿ. ಥ್ಯಾಂಕ್ ಯು ಪೃಥ್ವಿ ಫಾರ್ ಬೀಂಗ್ ಅ ಅಮೇಝಿಂಗ್ ಕೋ-ಸ್ಟಾರ್. ಮತ್ತೆ ನಮ್ಮ ಡೈರೆಕ್ಟರ್ ಚಂದ್ರಶೇಖರ್ ಸರ್ ಈ ಪಾತ್ರದಲ್ಲಿ ನನ್ನ ಕಂಡು ಅಂತ ನನಗೆ
ಬಹಳ ಸಂತೋಷ, ಬಹಳ ಹೆಮ್ಮೆ ಆಗುತ್ತೆ. ಥ್ಯಾಂಕ್ ಯು ಸರ್, ನನ್ನನ್ನು ಈ ಒಂದು ಪಾತ್ರದ ಜೊತೆಗೆ ಟ್ರಸ್ಟ್ ಮಾಡಿದ್ದಕ್ಕೆ. ನಮ್ಮ ಚಂದ್ರಶೇಖರ್ ಸರ್ ಪ್ರೊಡ್ಯೂಸರ್, ಮತ್ತೊಮ್ಮೆ ಥ್ಯಾಂಕ್ ಯು. ನಮಗೆ ತುಂಬ ಈಸಿಯಾಗಿ ಒಂದು ಪ್ರಾಬ್ಲಮ್ ಇಲ್ಲದೆ ಇರೋಂಗೆ ಶೂಟ್ ಲೊಕೇಶನ್ಸ್ ಇರ್ಬೋದು, ಎಲ್ಲ ಏನ್ರಲ್ಲಾರು ಇರ್ಬೋದು. ಥ್ಯಾಂಕ್ ಯು ಫಾರ್ ದ್ಯಾಟ್. ಸಾಂಗ್ ಬಗ್ಗೆ ಮಾತಾಡೋದಿದ್ರೆ ಇಲ್ಲಿ ಸಚಿನ್ ಬಸ್ರೂರ್ ಅವ್ರಿಗೆ ನಾವು ಡೆಫಿನೆಟ್ಲಿ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಬಹಳ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದೀರಾ ಈ ಒಂದು ಸಿನಿಮಾಕ್ಕೆ. ಆ್ಯಂಡ್ ಸಂಗೀತ ಅವರಿದ್ದಾರೆ, ಬ್ಯೂಟಿಫುಲ್ ಸಿಂಗಿಂಗ್. ಜಸ್ಕರನ್ ಅವರಿರಲಿ ಆ್ಯಂಡ್ ಸಂತೋಷ್ ನಾಯಕ್ ಅವರು. ಬೇರೆ ಹಾಡುಗಳ ಬಗ್ಗೆ ನಾಗೇಂದ್ರ ಪ್ರಸಾದ್ ಸರ್ ಮತ್ತು ಪ್ರಮೋದ್ ಹರ್ವಂತ್ ಅವರು ಬಹಳ ಚೆನ್ನಾಗಿ ಬಂದಿದ್ದಾರೆ. ಥ್ಯಾಂಕ್ ಯು ಫಾರ್ ದ್ಯಾಟ್. ಧರ್ಮ ಸರ್ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರಿಂದ ನಾನು ಆ ಮಾತುಗಳನ್ನ ಕೇಳೋದು ನನ್ನ ಬ್ಲೆಸ್ಸಿಂಗ್ ಅಂತ ಅನ್ಕೊತೀನಿ. ಬೇರೆ ಯಾರ ಬಗ್ಗೆ ಏನಾದರೂ ನಾವು ಮಾತಾಡಿಲ್ಲ ಅಂದರೆ ಅಪಾಲಜೀಸ್. ಆ್ಯಂಡ್ ಮತ್ತೊಮ್ಮೆ ನಮ್ಮ ಸಿನಿಮಾ 30th ರಿಲೀಸ್ ಆಗ್ತಾ ಇದೆ, ಚೌಕಿದಾರ್. ಥಿಯೇಟರ್ನಲ್ಲಿ ನೋಡಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಶಿವಣ್ಣ ಬಂದಾಗ ಪ್ರತಿ ಮೂಮೆಂಟ್ ಕೂಡ ಸ್ಪೆಷಲ್. ಎಲ್ರನ್ನ ಸಮಾನವಾಗಿ ನೋಡುವಂತ, ಎಲ್ರನ್ನ ಸಮಾನವಾಗಿ ಪ್ರೀತಿಸುವಂತ, ಎಲ್ರನ್ನ ಸಮಾನವಾಗಿ ಪ್ರೋತ್ಸಾಹಿಸುವಂತ, ಅದರಲ್ಲೂ ಮನಸಾರೆ ಎಲ್ಲರೂ ಬೆಳಿಬೇಕು ಅನ್ನುವಂತಹ ಅದ್ಭುತವಾದ ಹಾರ್ಟ್ ಇರುವಂತಹ ಏಕೈಕ ಸ್ಟಾರ್ ಅಂತ ಹೇಳಿದ್ರೆ ಶಿವಣ್ಣ ಸರ್. ಉತ್ಪ್ರೇಕ್ಷೆ ಅಲ್ಲ, ಅದು ನಿಜವಾದ ಮಾತು. ಬಿಕಾಸ್ ನಾನೇ ಅದಕ್ಕೆ ನನಗೆ ದಿಯಾ ಆದ ತಕ್ಷಣ ಬೈರಾಗಿ ಸಿಕ್ತು. ನಾನು ಬಹಳ ಅಂದ್ರೆ ಬಹಳ ನರ್ವಸ್ ಆಗಿದೆ, ಹೇಗೆ ಪರ್ಫಾರ್ಮ್ ಮಾಡೋದು. ಅದು ಬೇರೆ ನಾನು ಮಾಡುವಂತ ಪಾತ್ರ ಅವ್ರನ್ನ ಸಿಂಗ್ಯುಲರ್ ಆಗೆಲ್ಲ ಕರೆಯುತ್ತೆ ನನಗೆ. ಅಣ್ಣ ನಾನು ಹೆಂಗೆ ತುಂಬಾ ಅಂದ್ರೆ ತುಂಬಾ ನರ್ವಸ್ ಆಗಿದ್ದೆ. ಮೊದಲನೇ ದಿನ ಶೂಟಿಂಗ್ ನರ್ವಸ್ ಆಗಿದೆ, ಎರಡನೇ ದಿನ ನಿಜವಾಗ್ಲೂ ಅವರು ಅಣ್ಣನ್ ತರ ನನ್ನಂತಲ್ಲ, ಸೆಟ್ ಅಲ್ಲಿ ಇರುವಂತ ಎಲ್ರನ್ನೂ ಅವ್ರನ್ನ ಶಿವಣ್ಣ ಅಂತ ಕರೆಯೋದಿಗೆ ರೀಸನ್ನೇ ಅದು. ಎಲ್ರನ್ನ ಅವರ ಸ್ವಂತ ಅಣ್ಣ ತರ ಪ್ರೀತಿ ಮಾಡುವಂತ ಏಕೈಕ ಸೂಪರ್ ಸ್ಟಾರ್. ನನಗೆ ಬಹಳ ಖುಷಿ ಇದೆ. ನನ್ನ ಲೈಫಲ್ಲಿ ತುಂಬಾ ಮೆಮೊರೇಬಲ್ ಡೇಸ್ ಅಂತ ಹೇಳಿದ್ರೆ ಬೈರಾಗಿ ಶೂಟಿಂಗ್ ಅಣ್ಣ. ನೀವು ಮತ್ತೆ ಧನಂಜಯ ಸರ್ ಇಬ್ರು ಜೊತೆ ಕಳೆದಂತ ಕ್ಷಣ ಯಾವತ್ತೂ ಮರೆಯಲಾರದ ತಕ್ಷಣ. ಸೊ ಇವತ್ತು ನಮ್ಮ ಸಾಂಗ್ ಅನ್ನ ರಿಲೀಸ್ ಮಾಡೋದಕ್ಕೆ ಬಂದಿರೋದಕ್ಕೆ ಧನ್ಯವಾದಗಳನ್ನ. ಥ್ಯಾಂಕ್ ಯು ವೆರಿ ವೆರಿ ಮಚ್ ಫ್ರಮ್ ಹಾರ್ಟ್. ಕಂಪ್ಲೀಟ್ ಟೀಮ್ ನಿಮ್ಗೆ ಥ್ಯಾಂಕ್ ಮಾಡ್ತೀವಿ. ಚೌಕಿದಾರ್ ಖಂಡಿತವಾಗ್ಲೂ ನಾನು ಹೆಸರಿಗೆ ಮಾತ್ರ ಹೀರೋ ಸರ್. ಸಾಯಿ ಕುಮಾರ್ ಸರ್ ಅವರು ಈ ಸಿನಿಮಾ ಫ್ಯಾಕ್ಟ್ ಸರ್, ಅದು ಪ್ರೊಟ್ಯಾಗನಿಸ್ಟ್ ಸಾಯಿ ಕುಮಾರ್ ಸರ್. ನನಗೆ ಐ ಎಂಜಾಯ್ಡ್. 50 ವರ್ಷ ಅಂತ ಹೇಳ್ತಾರೆ, 50 ವರ್ಷ ಸಿನಿಮಾ ಇಂಡಸ್ಟ್ರಿಗೆ ಬಂದಾಯ್ತು ಅಂತ. ನಾನು ನಿಜವಾಗ್ಲೂ ಫಸ್ಟ್ ಡೇ ಶೂಟ್ ಅಲ್ಲಿ ಅಂದ್ರೆ ಅವ್ರ ಜೊತೆ ತುಳು ಸಿನಿಮಾ ಮಾಡಿದ್ದೆ, 4 ದಿನ ಮಾತ್ರ ಶೂಟ್ ಮಾಡಿದ್ದೆ. ಅವಾಗ ಗೊತ್ತಾಗಿಲ್ಲ. ಈ ಸಿನಿಮಾ ಶೂಟ್ ಮಾಡಿದಾಗ ಅವರಲ್ಲಿರುವಂತ ಈಗ್ಲೂ 50 ವರ್ಷ ಆದ್ರೂ ಕೂಡ ಒಂದು ಎಂಥೂಸಿಯಾಸಮ್ ಇದೆಯಲ್ಲ, ಅದು ಈಗ್ಲೂ ಪ್ರತಿ ಶಾಟ್ಗೂ ಹಿಂಗ್ ಮಾಡ ಹಂಗ್ ಮಾಡ ಅಂತ ನೋಡಿದಾಗ ನಾನು ದೇವ್ರೆ ಅವ್ರನ್ನ ನಾನು ನೋಡಿದೀನಿ. ಅದೇ ಎನರ್ಜಿ ನನ್ಗೆ. ಅಂದ್ರೆ ಶಿವಣ್ಣ ಅಂತ ನಾನು ಆವಾಗ ಬೈರಾಗಿ ಮಾಡೋದು ತುಂಬಾ ದಪ್ಪ ಆಗಿದ್ದೆ. ನಾನು ಸೆಟ್ಟಿಗೆ ಹಿಂಗ್ ಹೋಗ್ತಿದ್ದೆ ಬೆಳಿಗ್ಗೆ. ಶಿವಣ್ಣ ಬಂದಾಗ ದೇವ್ರೆ ನಾವ್ ಯಾವ ಅಂದ್ರೆ ಆ ಎನರ್ಜಿ, ಆ ಎಂತೂ ನಿಜವಾಗ್ಲೂ ಅವರು ಆ ಟೈಮಿಂದ ಈಗಲೂ ಉಳಿಸ್ಕೊಂಡಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಶ್ಲಾಘನಾರ್ಹ. ನಮ್ಮಂತ ಯಂಗ್ ಆಕ್ಟರ್ಸ್ ಗಳಿಗೆ ಅದೊಂದು ಸ್ಫೂರ್ತಿ, ನಾವು ಕಲಿಯುವಂಥದ್ದು ಬಹಳ ಇದೆ. ಥ್ಯಾಂಕ್ ಯು ಸರ್. ಐ ರಿಯಲಿ ಎಂಜಾಯ್ ವರ್ಕಿಂಗ್ ವಿತ್ ಯು. ಖುಷಿ ಆಯ್ತು. ಅಂಡ್ ಕಂಪ್ಲೀಟ್ ಎಲ್ಲ ತಂಡ, ಧನ್ಯ ಅವರು ಕೂಡ. ನಾನು ಅವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಬೇರೆ ಸಿನಿಮಾಗಳು ನೋಡಿದಾಗ, ಫಸ್ಟ್ ಡೇ ನಾನು ಶೂಟ್ಸ್ ಸೆಟ್ಗೆ ಹೋದಾಗ ಅವರು ಅಲ್ಲಿ ಪಾತ್ರ ತೊಳಿತಾ ಇದ್ರು. ನಾನು ಸುಮ್ಮನೆ ಹಿಂಗ್ ಪಾಸ್ ಆದೆ. ಆಮೇಲೆ ಹಿಂಗ್ ವಾಪಸ್ ಬಂದು ನೋಡ್ತೀನಿ ತಂಗಿ ಅವರು ಅಂತ. ನನಗೆ ಶಾಕ್. ನಾನು ಅವ್ರ ಹತ್ರ ಕೇಳಿದೆ ಇದೆಲ್ಲ ಯಾವಾಗ ಕಲ್ತ್ರಿ ನೀವು ಅಂತ. ಬಟ್ ಅದು ಆಕ್ಟರ್ಸ್ಗೆ ಇರಬೇಕಾಗಿರುವಂತಹ ಒಂದು ಗುಣ. ಅಂದ್ರೆ ಬ್ರೂಸ್ಲಿ ಅವರ ಮಾತು ಹೇಳ್ತಾರೆ, ಅಂದ್ರೆ ಬಿ ವಾಟರ್ ಮೈ ಫ್ರೆಂಡ್ ಅಂತ. ನೀರು ಒಂದು ಬಾಟಲ್ಗೆ ಹಾಕಿದಾಗ ನೀರು ಎಲ್ಲಾ ಶೇಪ್ ತಗೊಳುತ್ತೆ. ಸೊ ಅದು ಆಕ್ಟರ್ಸ್ಗೆ ಇರ್ಬೇಕಾಗಿರುವಂತ ಗುಣ. ಅದು ಧನ್ಯ ಅವ್ರನ್ನ ಈ ಸಿನಿಮಾದಲ್ಲಿ ನೋಡಿದೀನಿ. ಬಹಳ ಖುಷಿ ಇದೆ ಎಲ್ಲಾರ ಜೊತೆ ಕೆಲಸ, ಧರ್ಮ ಸರ್ ಜೊತೆ ಕೆಲಸ ಮಾಡಿರುವಂಥದ್ದು. ನಾಗೇಂದ್ರ ಪ್ರಸಾದ್ ಸರ್ ಕೂಡ ಅವ್ರ ಅದ್ಭುತವಾದ ಹಾಡುಗಳು ನನಗೆ ಪ್ರಿವಿಯಸ್ ಸಿನಿಮಾದಲ್ಲಿ ಕೂಡ ಸಿಕ್ತು. ಈ ಸಿನಿಮಾದಲ್ಲಿ ಸಿಕ್ಕಿರೋದು ನನ್ನ ಪುಣ್ಯ. ಸಚಿನ್ ಬಸ್ರೂರ್ ಸರ್ ಅಂಡ್ ಚಂದ್ರಶೇಖರ್ ಬಂಡ್ಯಪ್ಪ ಸರ್. ಇದರಲ್ಲಿ ನಾನು ಹಾ ಅಂತ ಹೇಳಿ ಹೂ ಅಂತ ಹೇಳಿದ್ರು ಎಲ್ಲ ಅವರೇ. ನಾನು ನನ್ನ ಮೈಂಡ್ ಫ್ಯಾಕಲ್ಟಿ ಎಲ್ಲ ಯೂಸ್ ಮಾಡಿಲ್ಲ ಈ ಸಿನಿಮಾದಲ್ಲಿ. ಎಲ್ಲ ಡೈರೆಕ್ಟರ್ದೇ ಎಲ್ಲ ಇರೋದು. ಸೊ ಏನೇ ಶ್ರೇಯ ಬಂದ್ರು ಅದು ನಿರ್ದೇಶಕರಿಗೆ ಬರ್ಬೇಕು. ಅಂಡ್ ಸ್ಪೆಷಲಿ ಈ ಸಿನಿಮಾದಲ್ಲಿ ನಾನು ಹೇಳ್ಬೇಕಾಗಿರೋದು ಚಂದ್ರಶೇಖರ್ ಸರ್ ಬಗ್ಗೆ. ನಿಜವಾಗ್ಲೂ ನೀವು ಸರ್ ಬಹಳಷ್ಟು ಜನ ಯುವಕರಿಗೆ ಸ್ಫೂರ್ತಿ ಸರ್. ಸಿನಿಮಾ ಹೌದು, ಬಟ್ ನಿಮ್ಮ ಲೈಫ್ ಸ್ಟೋರಿ ನಿಜವಾಗ್ಲೂ ಬಹಳಷ್ಟು ಜನ ಯುವಕರಿಗೆ ಸ್ಫೂರ್ತಿ. ಅಂದ್ರೆ
ಸ್ಟೆಪ್ ಬೈ ಸ್ಟೆಪ್ ನೀವು ಬೆಳೆದು ಬಂದಿರುವಂತಹ ಹಾದಿ, ಈಗ ಕಟ್ಟಿರುವಂತಹ ಸಾಮ್ರಾಜ್ಯ ವಿದ್ಯೆಯ ಕ್ಷೇತ್ರದಲ್ಲಿ ಅದೇ ರೀತಿ ಸಿನಿಮಾದಲ್ಲೂ ಅದೇ ಸಾಮ್ರಾಜ್ಯ ಕಟ್ಟಿ ಅನ್ನೋದು ನನ್ನ ಆಶಯ. ಅಂಡ್ ನನಗೆ ಈ ಸಿನಿಮಾದಲ್ಲಿ ಕೆಲಸ ಮಾಡುವಂತ ಎಲ್ಲಾ ಟೆಕ್ನಿಷಿಯನ್ಸ್ ಗಳಿಗೆ ಧನ್ಯವಾದ. ನೀವು ತುಂಬಾ ಚೆನ್ನಾಗಿ ತೋರಿಸಿದಾರ. ಸಿದ್ದಣ್ಣ, ಎಲ್ಲರೂ ಕೂಡ ಫೈಟ್ ಮಾಸ್ಟ್ರು, ಎಲ್ಲರೂ ಕೂಡ ಪೃಥ್ವಿ ಹೆಸರು ಉಳಿದಿದ್ರೆ ಯಾವ್ದಾದ್ರು ಉಳಿದಿದ್ರೆ ಸಾರಿ, ಬಟ್ ಖುಷಿಯಾಗಿದೆ. ಚೌಕಿದಾರ್ ಒಂದು ಅದ್ಭುತವಾದ ಸಿನಿಮಾ. ಚಂದ್ರಶೇಖರ್ ಬಂಡ್ಯಪ್ಪ ಅವರು ಒಳ್ಳೆಯ ರೈಟರ್, ಒಳ್ಳೆಯ ಬರಹಗಾರರು. ಅವರು ಹ್ಯೂಮನ್ ಇಮೋಷನ್ಸ್ ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಸಿನಿಮಾ ದಯವಿಟ್ಟು ರಿಲೀಸ್ ಆದಾಗ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ನಮ್ಮ ಸಿನಿಮಾ ಅಂತಲ್ಲ, ಎಲ್ಲಾ ಕನ್ನಡ ಸಿನಿಮಾನು ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನನಗೆ ಶಿವಣ್ಣ ಸರ್ ಅಂದ್ರೆ ತುಂಬಾ ಇಷ್ಟ. ರಟಾವರದಲ್ಲಿ ತುಂಬಾ ಅಪ್ರಿಷಿಯೇಟ್ ಮಾಡಿ. ಅದಾದ್ಮೇಲೆ ತಾರಕಾಸುರರಲ್ಲಿ ಸಾಂಗ್ ಕೂಡ ಏನೋ ಗೊತ್ತಿಲ್ಲ, ನನಗೆ ಕನೆಕ್ಟ್ ಆಗಿದೆ ಈ ಸಿನಿಮಾ. ಕನ್ನಡ ಕಲಿಯೋ ಅದರಲ್ಲಿ ಮುಂದೆ ಒಂದು ವಾಯ್ಸ್ ಸೂಪರ್ ಆಗಿದೆ. ಅದಾದ್ಮೇಲೆ ಈ ಸಿನಿಮಾ ಕೂಡ ಒಂದು ಸಾಂಗ್ ರಿಲೀಸ್ ಅದು ಹೆಂಗೋ ಆಟೋಮೆಟಿಕಲಿ ಅಣ್ಣ ಕನೆಕ್ಟ್ ಆಗುತ್ತೆ. ತುಂಬಾ ಥ್ಯಾಂಕ್ಸ್. ಅದಾದ್ಮೇಲೆ ನಾನು ಮೈನ್ ಆಗಿ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋದು ಒಬ್ಬ ಡೈರಿಗೆ ತುಂಬಾ ಜನ ಅಂತಾರ, ಲಕ್ಷಾಂತರ ಜನ ಕತೆ ಇಟ್ಕೊಂಡು ಟ್ಯಾಲೆಂಟ್ ಎಲ್ಲ ಓಡಾಡೋದು. ಆದ್ರೆ ಆ ಪ್ರಾಜೆಕ್ಟ್ಗೆ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ದುಡ್ಡು ತುಂಬಾ ಮುಖ್ಯ. ನಾನು ನಿರ್ಮಾಪಕರ ಬಗ್ಗೆ ಮಾತಾಡ್ತೀನಿ. ಕಲ್ಲಾಳಿ ಚಂದ್ರಶೇಖರ್ ಅಂತ ಹೆಸರು, ಮೊದಲನೇ ಸಿನಿಮಾ ಅವರು. 2014 ರಟಾವರ ಶೂಟಿಂಗ್ ನಡೀತಾ ಇತ್ತು. ನಾನು ಆಗ ಬಿ ಎಡ್ ಓದ್ತಿದ್ದೆ. ಆ ಕಾಲೇಜಲ್ಲಿ ಅವ್ರ ಪ್ರಿನ್ಸಿಪಲ್, ನಾನು ಅವ್ರ ಸ್ಟೂಡೆಂಟ್, ಅವ್ರ ಪ್ರಿನ್ಸಿಪಲ್ ಕಾಲೇಜಲ್ಲಿ. 14 ಈಗ ಎಷ್ಟು 11 ವರ್ಷ ಅವತ್ತು ಅವ್ರು ಬರೀ ಪ್ರಿನ್ಸಿಪಲ್ ಅಷ್ಟೇ. ಒಂದು 25,000 ಸಂಬಳ ಇರ್ಬೋದು ಮೋಸ್ಟ್ಲಿ ಅವಾಗ ಅವ್ರಿಗೆ. 11 ವರ್ಷಕ್ಕೆ ಅವ್ರ ಹಾರ್ಡ್ ವರ್ಕ್ ಲೀಗಲಿ ಇವತ್ತು ಅವರು 100 ಕೋಟಿ ಮೇಲ್ ಬಾಳ್ತಾರೆ. 100,000 ಫ್ಯಾಮಿಲಿಗಳು ಊಟ ಮಾಡ್ತಾರೆ, 1,000 ಜನ ಕೆಲಸ ಮಾಡ್ತಾರೆ. ಅದು ತಿಂಗಳಾಯ್ತು ಅಂದ್ರೆ 1-1.5 ಕೋಟಿ ಸಂಬಳ ಫುಲ್ ಇರ್ತಾರೆ. ಅಷ್ಟು ಇದು ಲೀಗಲ್, ಯಾವುದು ಏನೋ ಇಲ್ಲೀಗಲ್ ಮಾಡಿದಾರಂತಲ್ಲ. ಎಜುಕೇಶನ್ ಆಲ್ರೆಡಿ 3 ಆಯ್ತಲ್ಲ ಸರ್, 3 ಸಂಸ್ಥೆಗಳಾಗಿದ್ದಾವೆ. ಒಂದು 6-7 ಡಿಗ್ರಿ ಓದಿದ್ದಾರೆ, 6 ಡಿಗ್ರಿ ಓದಿದ್ದಾರೆ. ತುಂಬಾ ಕೈಂಡ್ ಪರ್ಸನ್. ಈಗ ಸಾಮಾನ್ಯವಾಗಿ ಅವ್ರ ಹತ್ರ ತುಂಬಾ ಇವ್ರ ಜೊತೆ ಸೇರಿದ್ಮೇಲೆ ಒಂದ್ ಸ್ವಲ್ಪ ಪೋಲಿ ತರ ಇದೆ. ನಾನು ಒಂದ್ ಸ್ವಲ್ಪ ತಿಳ್ಕೊಂಡೇನು ಅನ್ಸುತ್ತೆ. ಅವ್ರ ಹತ್ರ ಒಂದೆರಡು ತುಂಬಾ ಕ್ಲೀನ್ ಸ್ಲೇಟ್, ಯಾವ್ದೇ ಹ್ಯಾಬಿಟ್ಸ್ ಇನ್ನೊಂದಲ್ಲಿ ಮತ್ತೊಂದಲ್ಲಿ. ಅವ್ರ ಹತ್ರ ಮೇನ್ ಕ್ಯಾರೆಕ್ಟರ್ ಅಂದ್ರೆ, ನೀವು ಮನ್ಸನ್ನ ಸಾಮಾನ್ಯವಾಗಿ ಟ್ರಿಗರ್ ಮಾಡಿ ತಪ್ಪು ಮಾಡಿಸ್ಬೋದು. ನಿಮ್ಮೆಲ್ಲರೂ ಚಾಲೆಂಜ್, ನೀವು ಕೈಲಿ ಬೇಕಾದ್ರೆ ಟ್ರಿಗರ್ ಮಾಡಿ ತಪ್ಪು ಮಾಡಕ್ಕಾಗಲ್ಲ. ನೀವು ಎಂತ ಪ್ರೆಸರ್ ಇರಲಿ, ಎಷ್ಟೇ ಜನ ನಿಂತಿರ್ಲಿ, ಎಷ್ಟೇ ಈಗ ಸಿನಿಮಾ ಸಾಮಾನ್ಯವಾಗಿ ಎವರಿ ಸ್ಟೆಪ್ಪು ತುಂಬಾ ಹರಾಸ್ಮೆಂಟ್ ಅನ್ಸುತ್ತೆ. ತುಂಬಾ ಹರಾಸ್ಮೆಂಟ್ ಅಂದ್ರೆ ಪೇಮೆಂಟ್ಸ್ ಅವು ಇವು, ಆಮೇಲೆ ಎಲ್ಲದರಲ್ಲೂ ಪರ್ಸೆಂಟೇಜ್ ಇಟ್ಬಿಟ್ಟಿರ್ತಾರೆ. ಅದೆಲ್ಲ ತಪ್ಪಿಸ್ಕೋಬೇಕು. ಆ ಥರದ ಒಂಥರ ಹರಾಸ್ಮೆಂಟ್ಗಳು. ಕೆಲಸ ಆಗ್ಬೇಕಾದ್ರೆ ಒಂಥರ ಇರ್ತಾರೆ, ಕೆಲಸ ಆದ್ಮೇಲೆ ಎಷ್ಟೇ ಜನ ನಿಂತಿರ್ಲಿ, ಎಷ್ಟೇ ಹರಾಸ್ ಮಾಡ್ತಾ ಇರ್ಲಿ, ಎಷ್ಟು ಕೂಲ್ ಆಗಿ ಬಿಹೇವ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಅದು ಒಂದು ಮಾಸ್ಟರ್ ಪೀಸ್ ಬಿಹೇವಿಯರ್ ಅವ್ರಿಗೆ ಒಂದ್ಸಲ ಹೇಳಿದ್ವಿ. ನೀವು ಎಷ್ಟೇ ಟ್ರಿಗರ್ ಮಾಡಿದ್ರು ಅವ್ರನ್ನ ಕೋಪ ಪಡ್ಸಕ್ಕಾಗಲ್ಲ. ನಾನು ಎಷ್ಟು ಸಲ ದುಡುಕಿ ಮಾಡಿದೀನಿ, ಬಟ್ ಅವ್ರನ್ನ ಕೋಪನೇ ಮಾಡ್ಕೊಳ್ಳಲ್ಲ. ಥ್ಯಾಂಕ್ ಯು ಸರ್. ಮತ್ತೆ ಇಂಥ ಒಬ್ಬ ಪ್ಯಾಷನೇಟ್, ತುಂಬಾ ಸಿನಿಮಾ ಕಂಡ್ರೆ ತುಂಬಾ ಕ್ರೇಜ್ ಇದೆ. ಇಂಥ ಒಬ್ಬ ಪ್ರೊಡ್ಯೂಸರ್ನ ಸಿನಿಮಾ ಉಳಿಸ್ಕೊಳ್ಳಿ ಅಂತ ನಾನು ಆಸೆ ಪಡ್ತೀನಿ. ಯಾಕಂದ್ರೆ ನಾನೇ ಎಲ್ಲ ಒಂದ್ ತಟ್ಟೆಲಿ ಒಂದು ದಬ್ರಲ್ಲಿ ಮಾಡಿದಂತ ಅನ್ನ ಎಲ್ಲ ಒಬ್ಬರೇ ತಿನ್ನಕ್ಕಾಗಲ್ಲ. ಎಲ್ಲರೂ ಹಂಚ್ಕೊಂಡು ತಿನ್ಬಂಗೆ. ಬೇರೆ ಯಾರ್ಯಾರು ಒಂದಷ್ಟು ಜನಕ್ಕೆ ಕೆಲಸ ಸಿಗ್ಲಿ, ಬೇರೆ ಡೈರೆಕ್ಟರ್ ಡೈರೆಕ್ಟ್ ಮಾಡ್ಲಿ, ಬೇರೆ ಆರ್ಟಿಸ್ಟ್ಗಳು ಆಕ್ಟ್ ಮಾಡ್ಲಿ, ಕೆಲಸ ಸಿಗ್ಲಿ, ಟೆಕ್ನಿಷಿಯನ್ಸ್ ಕೆಲಸ ಸಿಗ್ಲಿ, ಅವ್ರು ಉಳ್ಕೊಳ್ಳಿ ಅಂತ ನಾನು ಆಸೆ ಪಡ್ತೀನಿ. ಸರ್ ಅಲ್ಲೇ ಪೃಥ್ವಿ ಅಂತಾರೆ ಸರ್. ಅದೇನು ಗೊತ್ತಿಲ್ಲ, ಒಂದೇ ಸಿಟಿ ಮಾರ್ನಿಂಗ್ ಕತೆ ಹೇಳಿದ್ರೆ ಸಂಜೆ ಕಂಪ್ಲೀಟ್ ಆಗಿದ್ರು. ಆಮೇಲೆ ನನಗೆ ಅವ್ರನ್ನ ಬೇರೆ ತರ ಏನಾದ್ರು ತೋರಿಸ್ಬೇಕು ಅಂತ ಆಸೆ ಇತ್ತು. ಅದಕ್ಕೆಲ್ಲ ತುಂಬಾ ಸ್ಪಂದಿಸಿ ಪ್ರಿಪೇರ್ ಆಗಿ 3 ಶೇಡ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ಸುಮ್ಮನೆ ನಾನು ಸಖತ್ತಾಗಿ ತೆಗ್ದಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ಬೇಕು, ನನಗೆ ಸಂಕೋಚ ಆಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ರೆ. ನೀವು 30th ನೋಡ್ತೀರ ಥಿಯೇಟರ್ಗಳಲ್ಲಿ, ಡೆಫಿನೆಟ್ಲಿ ಅವ್ರನ್ನ ಅಪ್ರಿಸಿಯೇಟ್ ಮಾಡ್ತೀರಾ. ಆಮೇಲೆ ಅದು ಬಿಟ್ಟು ಆಮೇಲೆ ಧನ್ಯ ಅವರು ನನಗೆ ಪಾತ್ರ ತುಂಬಾ ರಗಟ್ಟಾಗಿ ಬರ್ತಿದ್ದು.
ನನಗೆ ಕಾನ್ಫಿಡೆನ್ಸ್ ಇತ್ತು. ಅವ್ರನ್ನ ನಾನು ನೋಡಿದ್ದೆ, ಎದುರುಗಡೆ ನೋಡಿದ್ದೆ, ಅವ್ರ ಸಿನಿಮಾ ನೋಡಿದ್ದೆ, ಫಸ್ಟ್ ಸಿನಿಮಾ ನೋಡಿದ್ದೆ, ನನಗೆ ಕಾನ್ಫಿಡೆನ್ಸ್ ಇತ್ತು. ಬಟ್ ಈ ಸುತ್ತಮುತ್ತ ಇರೋರಲ್ಲಿ ಕೆಲವರು ಇಲ್ಲ ಮಾಡ್ತಾರೆ, ಅವರು ಗ್ಲಾಮರಸ್ ಆಗಿ ಮಾತ್ರ ಮಾಡ್ತಾರೆ. ಯಾಕಂದ್ರೆ ಆರ್ಟಿಸ್ಟ್ಗೆ ಎಲ್ಲ ತರದ ಪಾತ್ರಗಳು ಮಾಡ್ಬೇಕು. ಇಲ್ಲ ಇದನ್ನ ಮಾತ್ರ ಮಾಡ್ತೀನಿ, ನಾನು ನಡ್ಕ ಬರೋದ್ ಮಾಡ್ತೀನಿ, ಕುಂತ್ಕೊಂಡು ಅದಂದ್ರೆ ವರ್ಸಟೈಲ್ ಆರ್ಟಿಸ್ಟ್ಗೆ ಎಲ್ಲ ಗೊತ್ತಿರ್ಬೇಕು ಅನ್ನೋದು ನನ್ನ ಆಸೆ. ಅವ್ರು ಸ್ಟಾರ್ಟ್ ಮಾಡಿದ್ಮೇಲೆ ಪಾತ್ರ ಚೈತ್ರ ಅಂತ ಒಂದು ಪಾತ್ರ ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ನಿಜವಾಗ್ಲೂ. ನಾನು ಅವ್ರೇನು ನಾನು ಆ ಥರ ಗ್ಲೋರಿಫೈ ಮಾಡೋಕ್ಕೆ ಸುಮ್ಮನೆ ಹೋಗ್ಲೋದು ನನಗೂ ಸಂಕೋಚ ಆಗುತ್ತೆ, ನಾನು ಅದನ್ನ ಯಾರಿಗೂ ಮಾಡಲ್ಲ. ಅವರ ಒಂದು ಸ್ಲಮ್ಮಲ್ಲಿ ಶೂಟಿಂಗು ಲೈವ್ ಆಗಿ ಅವ್ರು ಬೆಳೆದು ಇದು ವಾತಾವರಣ ಬೇರೆ ಇರುತ್ತೆ. ಈಗ ನಾನು ಲೈವ್ ಲೊಕೇಶನ್ಸ್ ಬೇಕನ್ನೋ ಕಾರಣಕ್ಕೆ ತುಂಬಾ ಲೊಕೇಶನ್ಸ್ ಲೈವ್ ಲೊಕೇಶನ್ ಮಾಡಿದ್ವಿ. ಅದೆಲ್ಲ ಹೇಳಿದ್ರೆ ತುಂಬಾ ಅದೇನೇ ಒಂದು ಅರ್ಧ ಗಂಟೆ ಇದಾಗುತ್ತೆ. ಬಟ್ ಅವ್ರ ಎಫರ್ಟ್ ನಂಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಆ ಇನ್ಬಾರ್ನ್ ಆರ್ಟಿಸ್ಟ್ ಅನ್ನೋದು ಒಳಗಡೆ ಇದ್ದಾಗ ಈಜಿ ತಗೊಳಕ್ಕೆ. ನಾವೇನು ಅವ್ರು ಟೀಚ್ ಮಾಡೋ ಅವಶ್ಯಕತೆ ಇಲ್ಲ. ಈ ಪಾತ್ರ ಹಿಂಗ್ ಬರುತ್ತೆ ಅಂದ್ರೆ ಆಮೇಲೆ ಅವರಷ್ಟು ಅವ್ರ ಅದನ್ನೆಲ್ಲ ಮಾಡೋ ಅವಶ್ಯಕತೆ ಇರ್ಲಿಲ್ವೇನೋ. ಬಟ್ ಒಂದು ಇದ್ರದ್ದು ಅಗ್ರಿಕಲ್ಚರ್ ಲ್ಯಾಂಡ್ ರೇಸ್ನೇ ಬೆಳೀತಾರಲ್ಲ, ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತದ್ದು, ಕಡ್ಡಿ ಎಲ್ಲ ಕುಯ್ದು ಅಮ್ಮ ಅದೆಲ್ಲ ತಲೆ ಬಟ್ಟೆ ಕಟ್ಕೊಂಡ ಬಿಸಿಲಲ್ಲಿ ತುಂಬಾ ಅದ್ಭುತ. ಥ್ಯಾಂಕ್ ಯು. ಆಮೇಲೆ ಅಂಡಮಾನ್ ಅಲ್ಲಿ ಶೂಟ್ ಮಾಡೋದಲ್ಲ ಆ ಸಾಂಗ್, ಅದಂತೂ ತುಂಬಾ ಹಾರಿಬಲ್. ನನಗೆ ಅಣ್ಣ ಮಾಡಿದ್ಮೇಲೆ ಅಲ್ಲಿ ಅಂಡಮಾನಲ್ಲಿ ಯಾರು ಅಂದ್ರೆ ತುಂಬಾ ಕಷ್ಟ ಆ ಲೊಕೇಶನ್ಗಳಲ್ಲಿ ಶೂಟ್ ಮಾಡೋದು. ನನಗೆ ಯಾಕೆ ಹೀಗೆ ಅಂದ್ರೆ ನಮ್ ಚಂದ್ರ ಸರ್ ವೈಫ್ ಅದೇ ಅವರು, ಆ ಊರಿನವರು. ಸೊ ಹಾಗಾಗಿ ಒಂದು 7-8 days, ಒಂದು 2-3 hours ಶೂಟ್ ಮಾಡೋದು ಅಷ್ಟೇ. ನಾನ್ ಮಾಡಿರೋ ಲೊಕೇಶನ್ಗಳಲ್ಲಿ ತುಂಬಾ ಟಫೆಸ್ಟ್ ಲೊಕೇಶನ್ಗಳು. ಅಲ್ಲಿ ಗಂಟ ಟ್ರಿವೆಲ್ಲ ಕರ್ಕೊಂಡು 2 hour 3 hour ಶೂಟಿಂಗ್ ಮಾಡ್ಬಿಟ್ಟು ಮತ್ತೆ ಆ ರೂಮಲ್ಲಿ ಹೆಂಗಿರುತ್ತೆ ಪ್ರೊಡ್ಯೂಸರ್ಗೆ ಹೆಂಗಿರುತ್ತೆ. ಅವ್ರದೇ ಊರಾದ್ರಿಂದ ನಮ್ನೆಲ್ಲ ಸಹಿಸ್ಕೊಂಡು. ಬಟ್ ಬೇರೆ ತರ ತೋರಿಸ್ಬೇಕು. ಅಂಡಮಾನ್ ಅಂತಂದ್ರೆ ಎಲ್ಲರೂ ಒಬ್ಬೊಬ್ರು ಒಂದೊಂದರ ಅನ್ಕೊಂಡಿರ್ತಾರೆ. ನಾನು ಟಚ್ ಮಾಡಿದಿರೋ ಲೊಕೇಶನ್ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ತುಂಬಾ ಎಫರ್ಟ್ ಆಗಿದೆ. ಅದೆಲ್ಲ ನಮ್ಮ ಎಫರ್ಟ್ ಏನಲ್ಲ, ನಾವು ಫಿಸಿಕಲಿ ಕೆಲಸ ಮಾಡಿದ್ವಿ ಅಷ್ಟೇ. ನಮ್ಮನ್ನೆಲ್ಲ ಸಹಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಅದ್ರಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ, ಅಲ್ಲೊಂದು ಕಲ್ಲು ನೋಡಿದ್ರಿ ನೀವು, ಕಲ್ಲು ಲಾಸ್ಟ್ ಅಲ್ಲಿ ಅದ್ರ ಮೇಲೆ ನಿಂತಿರ್ತಾರೆ ಹೀರೋ ಹೀರೋಯಿನ್. ಆ ಕಲ್ಲು 2 ಗಂಟೆಗೆ ಆ ಕಲ್ಲಿಂದ ನೀರು ಇದಕ್ಕೆ ಹೋಗುತ್ತೆ. ಮಧ್ಯಾಹ್ನ 2 ಗಂಟೆಗೆ 2 ಅವರ್ಗೆ ಫುಲ್ ನೀರು, ಆ ಕಲ್ಲು ಸುಮಾರು ಒಂದು 400 ಅಡಿ ಕಲ್ಲು ಅನ್ಕೋತೀನಿ, ಎಲ್ಲ ತುಂಬಾ ಹೋಗುತ್ತೆ, ನೀರು ತುಂಬಾ ಹೋಗುತ್ತೆ. ನಾವು 1 ಕಿಲೋಮೀಟರ್ ಓಡ್ಬೇಕು. ಓಡೋಗಿ ಆ ಕಲ್ ಮೇಲೆ ನಿಂತು ಶಾರ್ಟ್ ತೆಗೆದ್ಬಿಟ್ಟು ಆ ನೀರು ಬರೋಷ್ಟೊಳಗೆ ಮತ್ತೆ ಓಡ್ಬರ್ಬೇಕು ಎಲ್ಲಾರು ಇಡೀ ತಿರುಗು. ಅದು ಒಂದು ಸೀಸನಲ್ ಲೊಕೇಶನ್ ಅಲ್ವಾ, ನನಗೊಂಚೂರು ಚಾಲೆಂಜ್ ಅನಿಸ್ತದೆ. ಎಲ್ಲರೂ ಎಕ್ಸ್ಪೋಸ್ ಮಾಡಕ್ಕಾಗಲ್ಲ. ತುಂಬಾ ಅವ್ರ ಅವತ್ತು ನನ್ನ ಎಲ್ಲರೂ ಬೈಕ್ ಇಟ್ಟಿರ್ತಾರೆ ಅಂತ ಅನ್ಕೋತೀನಿ. ಹೀರೋ ಹೀರೋಯಿನ್ ಎಲ್ಲರೂ ಬೈಕ್ ಇಟ್ಟಿರ್ತಾರೆ. ಬಟ್ ಅದು ವಿಸುವಲಿ ನೋಡಿದಾಗ ಅನ್ಸಲ್ಲ, ಖುಷಿಯಾಗಿರ್ತಾರೆ. ಥ್ಯಾಂಕ್ ಯು. ಆಮೇಲೆ ಪ್ರತಿದಿನ ಶೂಟಿಂಗ್ ಬರೋರು ಪೂರ್ಣಿಮಾ ಅಮ್ಮ. ನಮ್ಗೆ ನಮ್ಮಮ್ಮ ಹೆಚ್ಚು ಕಡಿಮೆ ಅದೇ, ಅವ್ರು ಬರಲ್ಲ, ನಮ್ಮೂರು ಬಿಟ್ಟು ಆಚೆನೆ ಬರಲ್ಲ ಅವರು. ನಂಗೆ ಅವ್ರೊಂದ್ ದಿವಸ ಬಂದಿಲ್ಲ ಅಂದ್ರೆ ನಾನೇ ಇಲ್ಲಿ ಬಂದಿಲ್ವಲ್ಲ ನೋಡ್ತಿದ್ದೆ. ಅಂಡಮಾನ್ಗೆಲ್ಲ ಬಂದಿಲ್ಲ. ಅಮ್ಮ ಥ್ಯಾಂಕ್ ಯು ಪ್ರೀತಿಗೆ ಅದೇ ಇದೇ ಇಲ್ಲ. ಥ್ಯಾಂಕ್ ಯು. ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳೋದು, ಕರಾವಳಿ ಆಕ್ಚುಲಿ ಅದು ಕಂಬಳ ಮೇಲ್ಕತೆ ಕತೆ ಚಿತ್ರಕಥೆ ನಂದೇ. ಅದು ಗುರು ದತ್ಗಾಡಿ ಅವರು ಡೈರೆಕ್ಟರ್. ಅದಕ್ಕೆ ಮ್ಯೂಸಿಕ್ ಮುಹೂರ್ತ ದಿವಸ ಹೋಗಿದ್ದೆ. ಅದು ನನಗೊಂದು ಟ್ಯೂನ್ ಕೇಳಿಸಿದ್ರು. ಅದು ಇವಾಗ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿದೆ. ಬ್ಯಾಕ್ ಟು ಬ್ಯಾಕ್ ಇಟ್. ಕಂಗ್ರಾಚುಲೇಷನ್ ಮ್ಯೂಸಿಕ್ ಡೈರೆಕ್ಟರ್, ದೊಡ್ಡದಾಗಿ ಬೆಳೀರಿ. ನಾ ಬಸವನಗುಡಿಲಿ ನಿಮ್ಗೆ ಏನ್ ಪ್ರಾಮಿಸ್ ಮಾಡಿದ್ದೆ, ಒಂದೇ ಒಂದು ತಿಂಗಳಲ್ಲಿ ನಾನು ನಿಮ್ಮ ಮನೆ ಎದುರುಗಡೆ ವಿಸ್ತಟ್ಟವಾಗಿ ನಿಂತಿದ್ದೆ. ನಿಮ್ಮ ನಮ್ಗೆ 4 ಸಾಂಗ್ ಸೂಪರ್ ಹಿಟ್ ಸಾಂಗ್ ಕೊಟ್ಟಿದ್ದೀರ. ಥ್ಯಾಂಕ್ ಯು. ಒಂದ್ ಸ್ವಲ್ಪ ಕಷ್ಟ, ನಾವು ಟಾರ್ಚರ್ ಕೊಟ್ಟಿರ್ತೀವಿ, ಏನೇ ಕೆಲ್ಸಕ್ಕೆ ಮಾತ್ರ ಪರ್ಸನಲಿ ಏನಿರೋದಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮನ್ನ ಸಹಿಸ್ಕೊಂಡದಕ್ಕೆ ಥ್ಯಾಂಕ್ ಯು. ಇನ್ನೊಂದು ವಿಚಾರ, ಇನ್ನೊಂದು ನೆಕ್ಸ್ಟ್ ಏನಂದ್ರೆ, ದೇವರ ಮೀರಿಸೋ ದೇವರ ತೋರಿಸೋ ಅನ್ನೋ ವರ್ಡ್ಗಳಿದೆಯಲ್ಲ ಸರ್. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಸರಸ್ವತಿ ಪುತ್ರ ದಿನ ನಿಮ್ಮ ಸರಸ್ವತಿ ಪುತ್ರ ಸರ್. ನೀವು ಟೇಕ್ ಎ ಬೌ ರಿಲಿಜನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಾನು ಎಲ್ಲ ಹೆಚ್ಚು ಕಡಿಮೆ ಎಲ್ಲ ರೈಟರ್ ಜೊತೆ ಕೆಲಸ ಮಾಡಿದ್ದೀನಿ. ಅಂದ್ರೆ ಯಾರನ್ನು ಡಿಸ್ಕ್ರಿಮಿನೇಟ್ ಮಾಡಿ ಮಾತಾಡ್ತಿಲ್ಲ. ಆ ಸರಸ್ವತಿ ಪುತ್ರ ಅಂತ ನಾನು ಅವಾಗಲೇ ಒಂದು ವರ್ಡ್ ಹೇಳಿದ್ದೆ. ಇನ್ನು ಗೊತ್ತಾಯ್ತಿದ್ದವ್ರಿಗೆ ಇವ್ನ ಡೈರೆಕ್ಷನ್ ಬಂದಿಲ್ಲ. ಒಂದಕ್ಕೆ 6 ಬರೀತಾರೆ, ನಿಂಗೆ ಯಾವ್ದು ಬೇಕು ತಗೊಂತ 6 ಬರೀತಾರೆ. ನಾನು ಕೂತ್ಕೊಂಡು ಇದೆಲ್ಲ ಸರ್ ಇದೆಲ್ಲ ಏನ್ ತಾಳ್ಮೆ ಸರ್ ನಿಮ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನೀವು ಬಂದು ಬ್ಲೆಸ್ ಮಾಡೋದು ನನಗೆ
ಸರಸ್ವತಿನೇ ಬ್ಲೆಸ್ ಮಾಡ್ಬೇಕು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ಮೀರಿ ಇನ್ನೊಂದು ಮೈನ್ ಇಂಪಾರ್ಟೆಂಟ್ ವಿಚಾರ, ಧರ್ಮ ಸರ್ ನಾನು ಕೊಟ್ಟ ಇದನ್ನ ಉಳಿಸ್ಕೊಂಡಿದ್ದೀನಿ ಸರ್. ನಿಮ್ಮ ಬೇರೆ ತರ ಯಾಕಂದ್ರೆ ನಾನು ಅವ್ರು ರೇಗಿಸ್ತಿದ್ದೆ ಯಾವಾಗಲೂ ಒಂದು ಪೊಲೀಸ್ ಡ್ರೆಸ್ ನ ಹಿಂದೆಗಡೆ ಇಟ್ಕೊಂಡಿ ಸರ್, ಎಲ್ಲಾ ಪಿಕ್ಚರಲ್ಲೂ ಪೊಲೀಸ್ ಪಾತ್ರನೇ ಮಾಡ್ತೀರಾ, ಕಾರಲ್ಲಿ ಹ್ಯಾಂಗರ್ಲಿ ಇಟ್ಕೊಂಡಿ ಅದರಲ್ಲಿ ಸ್ಟಾರ್ ಇಟ್ಕೊಂಡಿರಿ, ಸಬ್ ಇನ್ಸ್ಪೆಕ್ಟರ್ ಆ ಸ್ಟಾರ್ ಚೇಂಜ್ ಅಷ್ಟೇನೆ. ಈಗ ಟೋಪಿನಿ ಚೇಂಜ್ ಮಾಡ್ಬೇಕಾಗಿದೆ, ಈಗ ಬ್ಲೂ ಟ್ರೋಫಿ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಮಾಡೋರು, ಬೇರೆ ತರ ಕಾಣಿಸ್ತಾರೆ, ಎಲ್ಲ ಕ್ಯಾರೆಕ್ಟರ್ ತರ ಅವರು ಬೇರೆ ತರ ಕಾಣಿಸ್ತಾರೆ. ಇದು ಮೀರಿ ನನ್ನ ಸಾಯಿ ಸರ್ ಮೇನಾಗಿ ಎವರು 50 ವರ್ಷ ಆಕ್ಟ್ ಮಾಡೋದು ಒಂದು ಬೆರಳೆಣಿಕೆ ಜನ ಮಾತ್ರ ಇಂಡಿಯನ್ ಸಿನಿಮಾ ಇದರಲ್ಲಿ ಇರೋರು. ಅದರಲ್ಲಿ ಸಾಯಿ ಸರ್ ಒಬ್ರು. ನಾನು ಅವ್ರಿಗೆ ಹೋಗಿ ಹೈದರಾಬಾದಲ್ಲಿ ಕತೆ ಹೇಳಿದೆ. ಸುಮ್ಮನೆ ಕತೆ ಹೇಳುವಾಗ ಅವ್ರು ಏನು ನಂಗೆ ರಿಯಾಕ್ಟ್ ಮಾಡಲಿಲ್ಲ, ಸುಮ್ಮನೆ ಅಂತಿದ್ರು. ಸರಿ ಆಯ್ತು ಓಕೆ ಮಾಡೋಣ ಅಂದ್ರು. ನನ್ಗೆ ದೊಡ್ಡ ಸರ್ಪ್ರೈಸ್ ಏನಂದ್ರೆ, ನಾನು ಹೈದರಾಬಾದಿಂದ ಬೆಂಗಳೂರು ಬರೋಷ್ಟ್ರೊಳಗೆ ನನಗೆ ಒಂದು ವಿಡಿಯೋ ಮಾಡಿ ಕಳಿಸಿದ್ರು ಅವ್ರ ಅಸಿಸ್ಟೆಂಟ್ಸ್ ಎಲ್ಲ. ನಾನು ಒಂದಷ್ಟು ಕ್ಯಾರೆಕ್ಟರೈಸೇಷನ್ ಹೇಳಿದ್ದೆ, ಪ್ಯಾಂಟ್ನ ಇಲ್ಲಿ ಕಟ್ಟಬೇಕು, ಆಮೇಲೆ ಹಿಂಗ್ ನಡಿಬೇಕು, ಮತ್ತೆ ಹಿಂಗ್ ಕೂತ್ಕೋಬೇಕು, ಅದೆಲ್ಲ ಒಂದಷ್ಟು ಹೇಳಿದ್ದೆ. ಅದರಲ್ಲಿ ಕೆಲವು ನಾನು ಸಿನಿಮಾನ ಸುತ್ತಮುತ್ತ ಅಬ್ಸರ್ವ್ ಮಾಡಿ ಆ ಪಾತ್ರಗಳು ಬಿಲ್ಡ್ ಮಾಡಿ ಆ ಕಥೆನ ಬಿಲ್ಡ್ ಮಾಡ್ತೀನಿ, ಅದೆಲ್ಲ ಹೇಳಿ ಬಂದಿದ್ದೆ. ಒಂದು ವಿಡಿಯೋ ಕಳಿಸಿದ್ರು, ನಂಗೆ ನಿಜವಾಗ್ಲೂ ಈ ಮನುಷ್ಯ ಯಾಕೆ ಅಷ್ಟು ವರ್ಷದಿಂದ ಆಕ್ಟ್ ಮಾಡ್ತಾ ಇದಾರೆ ಅಂತ ಅವಾಗ ಗೊತ್ತಾಯ್ತು. ಯಾಕಂದ್ರೆ ಎಲ್ಲ 2ನೇ ಸಿನಿಮಾಗೆ ಇಂಟ್ರೆಸ್ಟ್ ಕಳ್ಕೊಡ್ತಾರೆ ಡೈರೆಕ್ಟರ್ ಅಲ್ಲಿ ಯಾರಾದ್ರೂ. ಅವರು 50 ವರ್ಷದಿಂದ ಆಕ್ಟ್ ಮಾಡಿದ್ದಾರೆ. ಇವಾಗ ನಾನು ಅವ್ರ ಮಗನ ವಯಸ್ಸು ಅಂತ ಅನ್ಕೋತೀನಿ ಹೆಚ್ಚು ಕಡಿಮೆ. ಇಷ್ಟು ವರ್ಷ ಆದ್ಮೇಲೆ ಆ ಕ್ರೇಜ್ ಮತ್ತೆ ಅದ್ರ ಮೇಲೆ ಇದಿದೆಯಲ್ಲ ಸರ್, ಎಕ್ಸಲೆಂಟ್ ಸರ್. ಅವ್ರನ್ನ ಬೆಂಗಳೂರು ಬರೋಷ್ಟು ವಿಡಿಯೋ ತೋರಿಸಿದ್ರು, ನಾನು ನಿಜವಾಗ್ಲೂ ಶಾಕ್ ಆಗೋದು. ಆಮೇಲೆ ಅವ್ರ ವಯಸ್ಸಿಗೆ ನನ್ನ ಮುಂದೆಗಡೆ ಎಲ್ಲ ಆಕ್ಟ್ ಮಾಡಿ ತೋರಿಸೋ ಅವಶ್ಯಕತೆ ಏನಿಲ್ಲ. ಹೋಗಪ್ಪ ಸೀಟ್ ಪೇಪರ್ ತಗೊಂಬ, ನಾನು ಸೆಟಲ್ ಆಕ್ಟ್ ಮಾಡ್ತೀನಿ ಅಂತ ಹೇಳೋದು. ಆ ಪಾತ್ರಕ್ಕೆ ಅವ್ರು ಪ್ರಿಪೇರ್ ಆದ್ರೆ ಒಂದ್ ಸ್ವಲ್ಪ ಅಲ್ಲೂಗ್ಬೇಕು ಸರ್ ಅಂತೆ. ತಿರ್ಗಿ ಅದ್ರಲ್ಲಿ ಒಂದು 3-4 ಅವರೇ ಒಬ್ಬ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅವೆಲ್ಲ ಇದು ಮಾಡಿ ಒಂದ್ ಸ್ವಲ್ಪ ಇನ್ನೋಸೆನ್ಸ್ ಕಾಣ್ತಿತ್ತು ಸರ್ ಫೇಸ್ಗೆ. ನಾನು ಎಷ್ಟೇ ಹೇಳಿದ್ರು ನಿಜವಾಗ್ಲೂ ಕಡಿಮೆ. ನಾನು ಫ್ರೈಡೇ ತನಕ ಅದಕ್ಕೆ ಏನು ಮಾತಾಡೋದೇ ಬೇಡ, ಯಾಕಂದ್ರೆ ಜನ ನೋಡ್ಲಿ ನಿಮ್ ಪಾತ್ರನ. ನಾನೇನು ಬಾಯ ಎಲ್ಲ ಬಿಲ್ಡೇ ಬಿಡ್ತೇನೆ ಡೈರೆಕ್ಟರ್ ಅಂತ ಆಗಬಾರ್ದು. ಎಲ್ಲ ವೆರೈಟಿ ಒಂದು ಅಟೆಂಪ್ಟ್ ಅಂತ ಅನ್ಕೋತೀನಿ. ಎಲ್ಲ ಕೂಡ್ ಬಂದಿದೆ. ಇದೆಲ್ಲ ಕೂಡ್ ಬರೋದು ಮ್ಯಾಕ್ಸಿಮಮ್ ದುಡ್ಡಾಗಿರೋರು ಟೈಮ್ ಕೂಡ ಕೌಂಟ್ ಆಗುತ್ತೆ. ಅವ್ರು ಎಲ್ಲೂ ಸೋತಿಲ್ಲ, ಆ ಮನುಷ್ಯ ಇಲ್ಲಿ ಸೋಲ್ಬಾರ್ದು ಅಂತ ನಾನು ತುಂಬಾ ಬೇಡ್ಕೊತೀನಿ. ಗೆಲ್ಬೇಕು ಎಲ್ಲರೂ. ಪ್ಲಸ್ 30ನೇ ತಾರೀಕು ರಿಲೀಸ್ ಆಗ್ತಿದೆ. ಆಮೇಲೆ ನಾನು ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಅದು ಟೈಮ್ ಸಮಯದ ಅಣ್ಣನ ಕೂರ್ಸ್ಕೊಂಡು ನಾನು ಸುಮ್ಮನೆ ಮೈಕಷ್ಟೆಲ್ಲ ಮಾತಾಡೋದು ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ಮಾತು ಮುಗಿಸ್ತೀನಿ. ಅದು ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಆಮೇಲೆ ಲಿರಿಕ್ ಸಿಂಗರ್ಸು, ಸಂಗೀತ ಮೇಡಮ್, ಎಲ್ಲರಿಗೂ ಥ್ಯಾಂಕ್ಸ್. ಯಾರು ಸಂತೋಷ್ ನಾಯಕ್ ಬಂದಿರ್ತಾರೆ, ಅವ್ರು ಲೇಟಾಗಿ ಬಂದ್ರು ಅನ್ಕೋತೀನಿ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಕ್ಯಾಮ್ರಾಮನ್ನು ಎಲ್ಲಾರು ಹೇಳೋದ್ರೆ ಅದು ನನ್ಗೆ ಹೊಡಿತಾರೆ, ಹೊಡೆದೇ ಹಾಗೆ ಥ್ಯಾಂಕ್ ಯು. 30ನೇ ತಾರೀಕು ಸಿನಿಮಾ ರಿಲೀಸ್ ಆಗಿದೆ, ನೋಡಿ ಬ್ಲೆಸ್ ಮಾಡಿ. ಥ್ಯಾಂಕ್ ಯು. ಎಲ್ಲದಕ್ಕಿಂತ ಫಸ್ಟ್ ನಾನು ಮಾತಾಡ್ತಾ ಇರೋದು ಅಣ್ಣರ ಬಗ್ಗೆ ಮಾತಾಡ್ತೀನಿ. ಅಣ್ಣ, ನಾನು ನಿಮ್ಮ ಅಭಿಮಾನಿ ಅಣ್ಣ. ಚಿಕ್ಕ ಹುಡುಗರಿದ್ದಾಗಿದ್ದೇನೋ ನಮ್ಮ ಊರಲ್ಲಿ ಒಂದು ಸ್ಟ್ರೀಟ್ ಟಿವಿ ಆಗ್ತಿದ್ವಿ, ಹಬ್ಬ ಜಾತ್ರೆ ಹುಣ್ಣಿಮೆಲೆಲ್ಲ. ಹೈಯೆಸ್ಟ್ ನಾನು ನೋಡಿರೋ ಮೂವಿ ಅಂದ್ರೆ ಆನಂದ್, ಮನೆ ಮಚ್ಚದ ಹುಡುಗಿ, ರಥ ಸಪ್ತಮಿ. ನಮ್ಮ ಊರಲ್ಲಿ ಕೆಲವರು ಬಂದಿದ್ದಾರೆ ಇಲ್ಲಿ. ಅದನ್ನು ಪ್ರತಿ ಹಬ್ಬ ಹುಣ್ಣಿಮೆಗೆ ಅಂತಂದ್ರೆ ಹೈಯೆಸ್ಟ್ ನನ್ನ ಲೈಫಲ್ಲಿ ನೋಡಿರೋದು ಅದಣ್ಣ. ಅಣ್ಣವ್ರ ಮನೆಯಿಂದ ನಂಬಿಕೆ ಇಟ್ಟಿರೋದಂದ್ರೆ ಒಂದು ದೇವರು, ಇನ್ನೊಂದು ಅಭಿಮಾನಿ ದೇವರು. ಈ ಎರಡೂ ಸಪೋರ್ಟ್ ಮಾಡಿದ್ರೆ ಯಾವ ಮನುಷ್ಯನಿಗೂ ಸೋಲಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನಮ್ಮ ಮೂವಿಲಿ ಆಕ್ಟ್ ಮಾಡಿದಂತ ಧನ್ಯ ಮೇಡಮ್ ಆಗಿರ್ಬೋದು, ಪೃಥ್ವಿ ಸರ್ ಆಗಿರ್ಬೋದು, ಧರ್ಮ ಸರ್ ಆಗಿರ್ಬೋದು, ನಮ್ಮ ಸಾಯಿ ಸರ್, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ದಿನ ನೀವೆಲ್ಲರೂ ಒಂದು ಸಪೋರ್ಟಿವ್ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಎಲ್ಲರಿಗೂ ನಾನು ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್, ಯಾಕಂದ್ರೆ ನಾನು ಫಸ್ಟ್ ಶಿವನ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಇಂಡಸ್ಟ್ರಿ ಎಂಟರ್ ಆದಾಗ ಒಬ್ಬ ವಿಲನ್ ಹೀರೋಗೆ ಏನಾದ್ರು ಡೈರೆಕ್ಟ್ ಆಗಿ ಟಚ್ ಮಾಡೋ ಸೀನ್ ಇದೆ, ಅದು ಫಸ್ಟ್ ಸೀನು. ಆ ಟೈಮಲ್ಲಿ ನಾನು ಶಿವನ ಧೈರ್ಯ ಕೊಟ್ಟಿದ್ದು, ಇವತ್ತವರೆಗೂ ಆ ಧೈರ್ಯ ಕಮ್ಮಿ ಆಗಿಲ್ಲ. ಅದರಿಂದ ಆಮೇಲೆ ಒಂದು ಒಳಗೆ ಲಾಸ್ಟ್ ಆಯ್ತು, ಮತ್ತೆ ಅವಕಾಶ ಸಿಗಲಿಲ್ಲ ಶಿವನ ಜೊತೆ ಮಾಡೋದಕ್ಕೆ. ಅಟ್ಲೀಸ್ಟ್ ಈಗ ನಾವು ಮಾಡಿರೋ ಒಂದು ಪಾತ್ರದ ಸಿನಿಮಾ ಚೌಕಿದಾರ್ ಇದಕ್ಕೆ ಇವತ್ತು ಸಾಂಗ್ ಇದಕ್ಕೆ ಲಾಂಚ್ ಬಂದಿದ್ದಾರೆ, ಅದೊಂದು ಖುಷಿ ಆಯ್ತು. ಇನ್ನು ನಮ್ಮ ಸಾಯಿ ಕುಮಾರ್ ಸರ್, ಅವರು 50ನೇ ವರ್ಷ ಅಂದ್ರೆ ಲೆಕ್ಕ ಹಾಕಿ ನಾವೆಲ್ಲ ಏನೂ ಅಲ್ಲ. ಅವರ ಒಂದು ಇದನ್ನ ಜರ್ನಿಲಿ ನೋಡೋದಕ್ಕೂ ಹುಟ್ಟಿರಲಿಲ್ಲ ಅಂತ ಒಬ್ಬ ವ್ಯಕ್ತಿದು ಇವತ್ತು ಅವ್ರದೇ ಆದ ಒಂದು ವಿಭಿನ್ನವಾದ ರೀತಿಯ ಫಾದರ್ ರೋಲ್
ಅವ್ರಿಗೆ ಅದು ಫಸ್ಟ್ ಟೈಮ್ ಆ ಥರ ಕನ್ನಡದಲ್ಲಿ ಅದು ಮಾಡಿದ್ದಾರೆ, ಅದೊಂದು ಸಂತೋಷ. ಆ್ಯಂಡ್ ನಮ್ಮ ನಿರ್ದೇಶಕರಿಗೆ, ನಮ್ಮ ಚಂದ್ರಶೇಖರ್ ಬಂಡೆಯಪ್ಪ ಅವರು ಆಲ್ರೆಡಿ ನಾನು ಹೇಳಿದ್ದೀನಿ, ಅವರು ಸುಮ್ಮನೆ ತಮಾಷೆ ಅಲ್ಲ, ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗೋದಕ್ಕೆ 2 ವರ್ಷ 3 ವರ್ಷ ಮುಂಚೆ ಮಾತುಕೊಟ್ಟು ನಡ್ಕೊಂಡಂಥ ಗ್ರೇಟ್ ವ್ಯಕ್ತಿ ನನಗೆ ಕೊಟ್ಟಂಥ ಪಾತ್ರ ಅವರು. ಅವ್ರಿಗೆ ಬೆನ್ನೆಲುಬಾಗಿ ನಿಂತಿರೋರಿಗೆ ಚಂದ್ರಶೇಖರ್ ಅವರು, ನಮ್ಮ ಕನ್ನಡಿ ಚಂದ್ರಶೇಖರ್ ನಿರ್ಮಾಪಕರು, ನಿಜವಾದ ಭಾಳ ಎಕ್ಸ್ಪೀರಿಯನ್ಸ್ ನಿರ್ಮಾಪಕರು. ಎಲ್ಲ ಥರ ಆರ್ಟಿಸ್ಟ್ಗಳನ್ನ, ಅಂದರೆ ಎಕ್ಸ್ಪೀರಿಯನ್ಸ್ ನೋಟೆಡ್ ಆರ್ಟಿಸ್ಟ್ನ ಯಾವ ಥರ ಮೇಂಟೈನ್ ಮಾಡೋದು ಪ್ರತಿಯೊಂದನ್ನು ಭಾಳ ಚೆನ್ನಾಗಿ ನೋಡಿಕೊಂಡ್ರು. ಅವ್ರಿಗೆ ಒಂದು ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಅಣ್ಣ ನಮ್ಮ ಪೃಥ್ವಿ ಅಂಬಾರ್ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ, ಯಾಕಂದ್ರೆ ನಾನು ಯಾವ ಪಿಕ್ಚರಿಂದಾನು ನಾನು ಒಬ್ಬ ಒಳ್ಳೆ ಅಸೆಟ್ ನಮಗೆ ಇಂಡಸ್ಟ್ರಿಗೆ ಅಂತ ಹೇಳ್ತಾನೆ ಬಂದಿದ್ದೀನಿ. ಅಂತ ಒಬ್ಬ ಪರ್ಫಾರ್ಮರ್ ಈ ಸಿನಿಮಾನಂತೂ ನೋಡಿ, ಡ್ಯಾನ್ಸ್ ಹೇಳೋದು ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹೇಳಿದ್ರು, ಅವರ ಪ್ರಕಾರ ಡ್ಯಾನ್ಸನ್ನು ತುಂಬ ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ. ನಮ್ಮ ಧನ್ಯ ಅಂತೂ ಮಾತಾಡೋಂಗೇ ಇಲ್ಲ. ಅದು ಫಸ್ಟ್ ಸಿನಿಮಾ ಅಂದರೆ ನಾನು ಅವ್ರ ಜೊತೆ ವರ್ಕ್ ಮಾಡೋ ಸಿನಿಮಾಲೆ ತುಂಬ ಎಮೋಷ್ನಲ್ ಕ್ಯಾರೆಕ್ಟರ್ನ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ, ಭಾಳ ಖುಷಿ ಆಗುತ್ತೆ. ಅಂಡ್ ನಮ್ಮ ಸಚಿನ್ ಭಾಳ ಚೆನ್ನಾಗಿ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ. ವೈಟ್ ಮಾಸ್ಟರ್ ಭಾಳ ಹೊಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕ್ಯಾಮ್ರಾಮ್ಯಾನು ಕೂಡ ನಮ್ಮ ಇದು ಖುಷಿ ಆಗುತ್ತೆ. ಎಂಟೈರ್ ಟೀಮು ಈ ಒಂದು ಸಿನಿಮಾನ ನಿಜವಾಗ್ಲೂ ಈ 30ನೇ ತಾರೀಕು ಏನು ಬರ್ತಿದೆ, ಖಂಡಿತವಾಗ್ಲೂ ಅವ್ರಿಗೆ ಸಪೋರ್ಟ್ ಆಗಿ ಎಲ್ಲರೂ ಅದನ್ನು ನಿಲ್ಲಿಸ್ಬೇಕು. ತುಂಬ ಚೆನ್ನಾಗೇ ಮಾಡಿದ್ದಾರೆ. ಅದನ್ನು ನಿಲ್ಲಿಸ್ಬೇಕು ಅಂದ್ರೆ ಏನಿಲ್ಲ, ಪ್ರತಿ ಸಲ ಪ್ರತಿ ಸಿನಿಮಾ ಬಗ್ಗೆ ಎಲ್ಲರೂ ಕೇಳ್ಕೊಳ್ಳೋದೇ ಅದು. ಯಾವುದಾದ್ರು ದೊಡ್ಡ ದೊಡ್ಡ ಸಿನಿಮಾ ಬಂದಾಗ ಇನ್ನೊಂದು 4-5 ಸಿನಿಮಾ ಚೆನ್ನಾಗಿ ಬಂದಿರೋ ಸಿನಿಮಾ ಬರೋದೇ ಇಲ್ಲ ಥಿಯೇಟರ್ಗೆ. ಆ ಥರ ಆಗಬಾರ್ದು, ಈ ಸಿನಿಮಾ ಬೆಳಿಬೇಕು, ನಿಲ್ಲಬೇಕು ಅನ್ನೋದು ನನ್ನ ಆಶಯ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಶಿವಣ್ಣ, ನನ್ನ ಸಾಂಗನ್ನ ರಿಲೀಸ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಈ ಸಿನಿಮಾ ನನಗೆ ಸಿಕ್ಕಿದ್ದು ಕರಾವಳಿ ಸಿನಿಮಾದಿಂದ. ಅದ್ರ ಆವಾಗಲೇ ಟೀಸರ್ ಏನೋ ರಿಲೀಸ್ ಆಗಿತ್ತು, ಅದನ್ನ ನೋಡಿಕೊಂಡು ಮ್ಯೂಸಿಕ್ BGM ಚೆನ್ನಾಗಿದೆ ಅಂತ ಕೇಳಿ, ಸಾಂಗ್ಸ್ಗಳನ್ನು ಕೇಳಿ, ಚಂದ್ರಶೇಖರ್ ಬಂಡಿಯಪ್ಪ ಸರ್ ಅದಿನ್ನೂ ರಿಲೀಸ್ ಆಗಿಲ್ಲ, ಅವಾಗಲೇ ನನಗೆ ಈ ಸಿನಿಮಾದ ಮ್ಯೂಸಿಕ್ ನೀವು ಮಾಡ್ಬೇಕಂತ ಹೇಳಿ ಅವಕಾಶ ಕೊಟ್ಟರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಅಂದ್ರೆ ನಾನು ಕಂಪೋಸಿಂಗ್ ಮಾಡಿದ್ದೆಲ್ಲ ಊರಲ್ಲಿ, ಸೊ ಫೋನಲ್ಲೇ ಕನ್ವರ್ಸೇಷನ್ ಎಲ್ಲ ಮಾಡ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಸ್. ಇದರಲ್ಲಿ ಲಿರಿಕ್ಸ್ ಬಂದವಾಗ ಪ್ರಮೋದ್ ಮರವಂತೆ ಹಾಗೂ ವಿ ನಾಗೇಂದ್ರ ಪ್ರಸಾದ್ ಸರ್ ಮತ್ತೆ ಸಂತೋಷ್ ನಾಯ್ಕ್ ಅವರು ಬರೆದಿದ್ದಾರೆ. ಮತ್ತೆ ಸಿಂಗರ್ ಇದಕ್ಕೆ ಚಾಯ್ಸ್ ಜಶ್ಕರಣ್ ಮತ್ತೆ ಸಂಗೀತ ರವೀಂದ್ರನಾಥ್ ಇವರು ಹಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ, ನೀವು ಕೇಳಿ. ಹಾಗೆ ಸಿನಿಮಾ ಇದೇ 30ಕ್ಕೆ ರಿಲೀಸ್ ಆಗ್ತಿದೆ, ಎಲ್ಲರೂ ಕನ್ನಡ ಚಿತ್ರಮಂದಿರದಲ್ಲೇ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಹಾಡು ಬಹಳಷ್ಟು ರೀಸನ್ಗೆ ನಮಗೆ ಬಹಳ ಸ್ಪೆಷಲ್. 2026 ನಲ್ಲಿ ರಿಲೀಸ್ ಆಗ್ತಿರೋ ಮೊದಲನೇ ಹಾಡಲ್ಲಿ ನಮ್ದು ಈ ಹಾಡು ರಿಲೀಸ್ ಆಗ್ತದೆ. ಸೊ ಬಹಳ ಖುಷಿ ಇದೆ. ಸಚಿನ್ ಸರ್ಗೆ ನಾನು ಇದೇ ಮೊದಲನೇ ಬಾರಿ ಹಾಡ್ತಾ ಇರೋದು, ಸೊ ದಟ್ ಇಸ್ ಸ್ಪೆಷಲ್. ಸಾಯಿ ಕುಮಾರ್ ಸರ್ 50th ಫಿಲ್ಮ್ಗೆ ನಾನು ಹಾಡೋ ಅವಕಾಶ ಸಿಕ್ತು, ದಟ್ ಇಸ್ ವೆರಿ ಸ್ಪೆಷಲ್. ಧನ್ಯಾ ಮ್ಯಾಮ್ ಹ್ಯಾಡ್ ಆ್ಯಂಡ್ 50th ಇಯರ್, ಸಾರಿ, ಧನ್ಯಾ ಮ್ಯಾಮ್ ಆ್ಯಂಡ್ ಪೃಥ್ವಿ ಸರ್ ಅವರ ಕಾಂಬಿನೇಷನ್ ಅಲ್ಲಿ ಬಂದಿರೋ ಮೊದಲನೇ ಚಿತ್ರದಲ್ಲಿ ನಾನು ಹಾಡಿದ್ದೀನಿ ಅಂತ ಹೇಳೋ ಅವಕಾಶ ನನಗೆ ಸಿಕ್ತು. ಶಿವಣ್ಣ ಅವರು ನನ್ನ ಹಾಡನ್ನ ಲಾಂಚ್ ಮಾಡಿದ್ರು ಅಂತ ಹೇಳೋ ಅವಕಾಶ ಸಿಕ್ತು. ಸೊ ದಿಸ್ ಸಾಂಗ್ ಇಸ್ ಸ್ಪೆಷಲ್ ಫಾರ್ ಮೆನಿ ರೀಸನ್ಸ್. ಹೋದ ವರ್ಷದ ಪ್ರಾರಂಭದಲ್ಲಿ ಈ ಹಾಡನ್ನ ಹಾಡಿದ್ದು 4 ಲ್ಯಾಂಗ್ವೇಜ್ನ ಒಟ್ಟಿಗೆ ಒಂದೇ ದಿನ ರೆಕಾರ್ಡ್ ಮಾಡಿದ್ವಿ. ಹೋದ ವರ್ಷ ಈ ಹಾಡನ್ನ ಹಾಡಿದ ತಕ್ಷಣ ನನ್ನ ಇಡೀ ವರ್ಷ ವಾಸ್ ವೆರಿ ಮ್ಯೂಸಿಕಲ್, ವೆರಿ ಪ್ರಾಸ್ಪರಸ್. ಮತ್ತೆ ಈ ವರ್ಷದ ಪ್ರಾರಂಭದಲ್ಲಿ ಈ ಹಾಡು ರಿಲೀಸ್ ಆಗ್ತದೆ. 1 ವರ್ಷ ಆದ್ರೂ ಈ ವರ್ಷ ಮೊದಲನೇದಾಗಿ ಈ ಕಾರ್ಯಕ್ರಮ ನನಗೆ ಎವ್ರಿಥಿಂಗ್ ಇಸ್ ಫಸ್ಟ್ ಈ ವರ್ಷದ್ದು. ಸೊ ಐ ಆಮ್ ವೆರಿ ಹೋಪ್ಫುಲ್ ದಟ್ ದಿಸ್ ಇಯರ್ ವಿಲ್ ಆಲ್ಸೋ ಬಿ ವೆರಿ ಮ್ಯೂಸಿಕಲ್ ಅಂಡ್ ಪ್ರಾಸ್ಪರಸ್. ಥ್ಯಾಂಕ್ ಯು ಸಚಿನ್ ಸರ್, ನನ್ನ ಬಗ್ಗೆ ಯೋಚನೆ ಮಾಡಿದ್ದಕ್ಕೆ, ಈ ಹಾಡನ್ನ ಹಾಡಿಸ್ಬೋದು ಅಂತ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಮೆಲಡಿ ಕೊಟ್ಟಿದ್ದೀರಾ. ಐ ರಿಯಲಿ ಹೋಪ್ ನಿಮ್ಮ ಮ್ಯೂಸಿಕ್ಯಾಲಿಟಿ ಅಂಡ್ ವರ್ಸಿಟಾಲಿಟಿಗೆ ತಕ್ಕ ಹಾಗೆ ನಿಮಗೆ ಚಿತ್ರಗಳು ಸಿಗಲಿ ಅಂತ ನಾನು ಆಶಿಸ್ತೀನಿ. ಬಹಳಷ್ಟು ಬ್ಲಾಕ್ ಬಸ್ಟರ್ ಮೂವೀಸ್ನ ನೀವು ಮಾಡಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಎಲ್ಲ ಮೂವೀಸಲ್ಲೂ ನಮ್ದೊಂದು ಹಾಡಿರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇಡೀ ಚೌಕಿದಾರ ಚಿತ್ರದ ತಂಡಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಡೈರೆಕ್ಟರ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್ ಆ್ಯಂಡ್ ದ ಎಂಟೈರ್ ಟೀಮ್. ಧನ್ಯಾ ಆ್ಯಂಡ್ ಪೃಥ್ವಿ ಅವರು, ದೇ ಆರ್ 2 ವೆರಿ ಗುಡ್ ಲುಕಿಂಗ್ ಪೀಪಲ್ ಫಿಲ್ಡ್ ವಿತ್ great looks and talent.
ಸೊ ನಿಮ್ಮಿಬ್ಬರಿಗೂ ಅಷ್ಟೇ, ನೀವು ಇಷ್ಟಪಟ್ಟಂತಹ ಚಿತ್ರಗಳು, ಕಥೆಗಳು ನಿಮಗೆ ಸಿಗ್ಲಿ, ನಿಮ್ಮ ಟ್ಯಾಲೆಂಟ್ನ ಪ್ರೂವ್ ಮಾಡಿಕೊಡುವಂತಹ ಚಿತ್ರಗಳೇ ಸಿಗ್ಲಿ ನಿಮಗೆ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಎರಡು ಸಾಲ. ಓಕೆ. ಗೆಳೆಯ ಬಯಸದೆ ಬಳಿ ಬಂದೆಯ, ಪ್ರಣಯ ಬಯಸಿದೆ ಈ ಸಂಜೆಯ, ಅಟ್ಟೆ ಮಟ್ಟೆ ಪ್ರೀತಿ ಚಿಟ್ಟೆ ನಿನ್ನ ಸುತ್ತಮುತ್ತ ಹಾರಿಬಿಟ್ಟೆ, ಬಿಟ್ಟೆ ಬಿಟ್ಟೆ ಪ್ರೀತಿ ಚಿಟ್ಟೆ ನಿನ್ನ ಹಿಂದೆ ಹಿಂದೆ ಹೊರಟೆ, ಅಟ್ಟೆ ಮಟ್ಟೆ ಪ್ರೀತಿ ಚಿಟ್ಟೆ ನಿನ್ನ ಸುತ್ತಮುತ್ತ ಹಾರಿಬಿಟ್ಟೆ, ಬಿಟ್ಟೆ ಬಿಟ್ಟೆ ನನ್ನೆ ಕೊಟ್ಟೆ